1917ರ ರಷ್ಯಾ ಕ್ರಾಂತಿ ನಂತರ ರಷ್ಯಾವನ್ನು ಸಮರ್ಥವಾಗಿ ಆರ್ಥಿಕ, ರಾಜಕೀಯ, ಶೈಕ್ಷಣಿಕ ಮತ್ತು ಹಸಿವು ಮುಕ್ತ ರಾಷ್ಟ್ರವನ್ನಾಗಿ ಮಾಡೋದ್ರೊಳಗೆ ಲೆನಿನ್ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನು ವಹಿಸ್ತಾನೆ. ಅವ ಮಾಡಿರ್ತಕ್ಕಂಥ ಸಾಧನೆಯಿಂದಾಗಿ ಪೆಟ್ರೋಗಾರ್ಡ್ ಅನ್ನುವಂಥ ನಗರಕ್ಕೆ ಅವನ ಹೆಸರು ಇಡ್ತಾರೆ, ಲೆನಿನ್ ಗಾರ್ಡ್ ಅಂತೇಳಿ ಹೆಸರಿಡ್ತಾರೆ. ನಿರಂತರವಾಗಿ ಲೆನಿನ್ ಕೆಲಸ ಮಾಡಿದ್ರಿಂದ ಅವನ ದೇಹ ಜರ್ಜರಿತ ಆಗ್ತೈತಿ. ದೇಹ ಜರ್ಜರಿತ ಆದಾಗ ಲೆನಿನ್ ಪಾರ್ಶ್ವವಾಯು ಪೀಡಿತನಾಗಿ, ಲಕ್ವಾದ ಪೀಡಿತನಾಗಿ 1924ಕ್ಕೆ ಲೆನಿನ್ ತೀರ್ಕೊಳ್ತಾನೆ, ಸಾಯ್ತಾನೆ. ಲೆನಿನ್ ಸತ್ತಾದ್ಮೇಲೆ ರಷ್ಯಾದ ಅಧಿಕಾರಕ್ಕೆ ಯಾರು ಬರಬೇಕು ಅನ್ನೋದ್ರ ಸಲುವಾಗಿ ಪೈಪೋಟಿಗಳು ನಡೀತಾವ. 1924ರಲ್ಲಿ 1924ರಲ್ಲಿ ಅಧಿಕಾರಕ್ಕೆ ಯಾರು ಬರಬೇಕು ಅಂತ ಇಬ್ರು ಬಹಳ ಪ್ರಮುಖವಾಗಿರ್ತಕ್ಕಂಥ ಪೈಪೋಟಿ ಇರ್ತೈತಿ. ಒಬ್ಬವ ಟ್ರಾಟಸ್ಕಿ ಅಂತೇಳಿ, ಇನ್ನೊಬ್ಬವ ಸ್ಟಾಲಿನ್. ಟ್ರಾಟಸ್ಕಿ ಮತ್ತು ಸ್ಟಾಲಿನ್ ಅಥವಾ ಸ್ಟಾಲಿನ್ ಇವರಿಬ್ಬರ ಮಧ್ಯೆ ಪೈಪೋಟಿಗಳು ಇರ್ತಾವ. ಈ ಇಬ್ಬರ ಪೈಪೋಟಿ ಒಳಗೆ ಲೆನಿನ್ ಯಾರ ಪರವಾಗಿರ್ತಾನ, ಲೆನಿನ್ನ ಆಸೆ ಏನಾಗಿರ್ತೈತಿ ಅಂತಂದ್ರೆ ಟ್ರಾಟಸ್ಕಿ ತನ್ನ ನಂತರ ಉತ್ತರಾಧಿಕಾರಿ ಆಗಬೇಕು, ತನ್ನ ನಂತರ ಅಧಿಕಾರಕ್ಕೆ ಬರಬೇಕು ಅಂತ ಲೆನಿನ್ ಅನ್ಕೊಂಡಿರ್ತಾನೆ. ಹಾಗಾದ್ರೆ ಟ್ರಾಟಸ್ಕಿ ಅಧಿಕಾರಕ್ಕೆ ಬಂದೇನೋ? ಅಲ್ಲಿ ಏನಾಗ್ತದ, ಇಬ್ಬರ ಮಧ್ಯೆ ಆಂತರಿಕ ಯುದ್ಧಗಳಾಗ್ತವ, ಅಂತರ್ಯುದ್ಧಗಳು ಅಂತ ಅವ್ರವ್ರ ಮಧ್ಯೆನೆ ಯುದ್ಧಗಳಾಗ್ತವ. ಆಗ ಈ ಸ್ಟಾಲಿನ್ ಅನ್ನುವಂಥವ ಟ್ರಾಟಸ್ಕಿಯನ್ನ ಸೋಲಿಸ್ತಾನೆ. ಸೋಲಿಸಿ ಅವನನ್ನ ಗಡೀಪಾರು ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಆವಾಗ ಟ್ರಾಟಸ್ಕಿ ಗಡೀಪಾರು ಆದ್ಮ್ಯಾಗ ಸ್ಟಾಲಿನ್ ರಷ್ಯಾದ ಸಂಪೂರ್ಣವಾಗಿರ್ತಕ್ಕಂಥ ಅಧಿಕಾರವನ್ನ ತನ್ನ ಕಪಿಮುಷ್ಟಿ ಒಳಗೆ ಇಟ್ಕೊಳ್ತಾನೆ. ಅದಕ್ಕೆ ನಾವು ಲೆನಿನ್ನ ನಂತರ ರಷ್ಯಾವನ್ನ ಆಳಿರ್ತಕ್ಕಂಥ, ರಷ್ಯಾದ ಅಧಿಕಾರವನ್ನ ಇಟ್ಕೊಂಡಿರ್ತಕ್ಕಂಥ, ತನ್ನ ಕೈಯಲ್ಲಿ ಇಟ್ಕೊಂಡಿರ್ತಕ್ಕಂಥ ರಷ್ಯಾವನ್ನ ಸಮಗ್ರವಾಗಿ ಜಗತ್ತಿನ ಶ್ರೇಷ್ಠ ರಾಷ್ಟ್ರಗಳಲ್ಲಿ, ಪ್ರಸಿದ್ಧ ರಾಷ್ಟ್ರಗಳಲ್ಲಿ, ಬಲಿಷ್ಠ ರಾಷ್ಟ್ರಗಳಲ್ಲಿ ಒಂದು ಅನ್ನೋ ಮಟ್ಟಕ್ಕೆ ಬೆಳೆಸಿರ್ತಕ್ಕಂಥ ಸಾಧನೆ ಸ್ಟಾಲಿನ್ಗೆ ಸಲ್ತದ. ಸ್ಟಾಲಿನನ ಕಾಲ 1879ರಿಂದ 1953. ಸ್ಟಾಲಿನ್ ಕಾಲ 1879ರಿಂದ 1953. ಒಬ್ಬ ಚರ್ಮದ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿಯ ಮಗ, ಒಬ್ಬ ಚರ್ಮದ ಕೆಲಸ ಮಾಡ್ತಕ್ಕಂಥವ ಅಂದ್ರೆ ಚರ್ಮವನ್ನ ಹದ ಮಾಡೋದಾಗ್ಲಿ, ಚರ್ಮವನ್ನ ಸುಲಿಯೋದಾಗ್ಲಿ, ಅಥವಾ ಚರ್ಮದ ವಸ್ತುಗಳನ್ನ ಮಾಡೋದಾಗ್ಲಿ ಅಂತ ಮಾಡ್ತಕ್ಕಂಥ ವ್ಯಕ್ತಿ ನಾವು ಬಹುತೇಕವಾಗಿ ನಮ್ಮ ಭಾಗದಲ್ಲಿ ಚಮ್ಮಾರ ಅಂತ ನಾವು ಕರಿತೀವಿ, ಚಮ್ಮಾರ ಅಂತ ಅನ್ನೋದು ಕರಿತೀವಿ. ಆ ಚರ್ಮಕಾರನಕ ಮಗನಾಗಿರ್ತಕ್ಕಂಥ ಸ್ಟಾಲಿನ್ 1879 ಜಾರ್ಜಿಯಾ ಅನ್ನುವಂಥ ಒಂದು ಸ್ಥಳದೊಳಗೆ ಹುಟ್ತಾನೆ. ಬಟ್ ಆ ಕಾಲದಲ್ಲಿ ಯಾವುದೇ ಕುಟುಂಬದಲ್ಲಿ, ಯಾವುದೇ ವೃತ್ತಿಯನ್ನ ಮಾಡ್ತಕ್ಕಂಥ ಒಂದು ಕುಟುಂಬದಲ್ಲಿ ಹುಟ್ಟಲಿ, ಅವ್ರು ಏನಾಗ್ಬೇಕು ಅನ್ಕೊಂಡಿರ್ತಾರೋ ಅದನ್ನ ಆಗಬಹುದಿತ್ತು. ಬಟ್ ನಮ್ಮ ಕಡೆ ಹಂಗಿರ್ಲಿಲ್ಲ. ಚರ್ಮಕಾರನ ಮಗ ಆಗಿದ್ರು ಸ್ಟಾಲಿನ್ಗೆ ಆಸೆ ಏನಾಗಿತ್ತು ಅಂತಂದ್ರೆ ಧರ್ಮಾಧಿಕಾರಿ ಆಗ್ಬೇಕು ಅನ್ನುವಂಥ ಆಸೆ ಇತ್ತು. ಧರ್ಮಾಧಿಕಾರಿ ಆಗ್ಬೇಕು ಅಂತಂದ್ರೆ ಧರ್ಮವನ್ನ ಅಧ್ಯಯನ ಮಾಡಬೇಕು ಅಂತ, ಧರ್ಮವನ್ನ ಅಧ್ಯಯನ ಮಾಡ್ಬೇಕು. ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಹಾಗಿರ್ಲಿಲ್ಲ. ಎಲ್ಲರೂ ಧರ್ಮವನ್ನ ಅಧ್ಯಯನ ಮಾಡೋದಿರ್ಲಿಲ್ಲ. ನಮ್ಮ ವರ್ಣ ವ್ಯವಸ್ಥೆಯಲ್ಲಿ ಬ್ರಾಹ್ಮಣರದ ಕೆಲಸ ಏನು, ಕ್ಷತ್ರಿಯರದ ಕೆಲಸ ಏನು, ವೈಶ್ಯರದ ಕೆಲಸ ಏನು, ಕ್ಷುದ್ರದ ಕೆಲಸ ಏನು ಅಂತೇಳಿ ಕಾರ್ಯಗಳನ್ನ ನಿಗದಿ ಮಾಡಿದ್ರು. ಬಟ್ ರಷ್ಯಾದಾಗ ಆಗಿರ್ಲಿಲ್ಲ. 1879ರಲ್ಲಿ ಹುಟ್ಟಿರ್ತಕ್ಕಂಥ ಸ್ಟಾಲಿನ್ ಆಸೆ ಏನಾಗಿತ್ತು ಅಂತಂದ್ರೆ ಧರ್ಮಾಧಿಕಾರಿ ಆಗ್ಬೇಕಾಗಿತ್ತು. ಅದ್ರ ಸಲುವಾಗಿ ಅವ ಬಹಳಷ್ಟು ಅಧ್ಯಯನವನ್ನ ಮಾಡ್ಕೊಳ್ತಾನೆ. ಬಟ್ ಅನಿವಾರ್ಯವಾಗಿ ಕೆಲವೊಂದಿಷ್ಟು ಘಟನೆಗಳು ಆಧ್ಯಾತ್ಮಿಕ ಕಡೆಯಿಂದ ಅವನನ್ನ ಹಿಂತಗಿಸಿ ಕ್ರಾಂತಿಗಳಿಗೆ ಇಳಿಯುವಂಗ ಮಾಡ್ತಾವ. ಕೆಲವೊಂದು ಘಟನೆಗಳು ಅಂತ ಭಾಳ ಸಂಭಾಯ್ತಿರ್ತಾರೆ. ಅವರು ಯಾವತ್ತಿಗೂ ಯಾರ ಮಾತಿಗೆ ಗೊತ್ತಿರಲ್ಲ, ಬರೀ ಓದಿನ ಗೀಳಿನೊಳಗೆ ಇರ್ತಾರೆ, ಅಧ್ಯಯನ ಮಾಡೋದ್ರೊಳಗೆ ಇರ್ತಾರೆ. ಬಟ್ ಅನಿವಾರ್ಯವಾಗಿ ಯಾವುದೋ ಒಂದು ಘಟನೆನೋ, ಯಾವುದೋ ಒಂದು ಸಂದರ್ಭದಲ್ಲೂ, ಯಾವುದೋ ಒತ್ತಡಕ್ಕೆ ಸಿಲುಕಿನೋ
ಯಾವ್ದಾದ್ರು ಒಂದು ತಪ್ಪಿನೊಳಗೆ ಸಿಕ್ಕಾಕೊಂಡ್ ಬಿಡ್ತಾರೆ, ಅಥವಾ ಕ್ರಾಂತಿದೊಳಗೆ ಹೋರಾಟ ನಡೆದಿರ್ತೈತಿ, ಸುಮ್ಮನೆ ಮಗ್ಗಲ್ಕ್ ನಿಂತು ನೋಡುವ ಸಂದರ್ಭದಾಗ ಇವನು ಅದಾನಂತೇಳಿ ಅವನನ್ನು ಬಂಧಿಸ್ಕೊಂಡು ಹೋಗ್ತಾರೆ. ಹೀಗಾಗಿ ಅನಿವಾರ್ಯವಾಗಿ ಸ್ಟಾಲಿನ್ ಏನಪ್ಪಾ ಅಂದ್ರೆ ಕ್ರಾಂತಿಗಿಳಿಯುವಂಥದ್ದು, ಕ್ರಾಂತಿ ಚಟುವಟಿಕೆ ಒಳಗ ತೊಡಗಿಕೊಳ್ತಾನೆ. ಕ್ರಾಂತಿ ಒಳಗೆ ತೊಡಗಿದ್ರಿಂದ ಸಾಕಷ್ಟು ಸರಿ ಜೈಲು ವಾಸವನ್ನ ಅನುಭವಿಸ್ತಾನೆ, ಕಾರಾಗೃಹ ವಾಸವನ್ನ ಅನುಭವಿಸ್ತಾನೆ, ಸಾಕಷ್ಟು ಸರಿ ಗಡಿಪಾರು ಶಿಕ್ಷೆನೂ ಅನುಭವಿಸ್ತಾನೆ, ಗಡಿಪಾರನೂ ಆಗ್ತಾನೆ, ಅದ್ರ ಜೊತೆ ಜೈಲು ಶಿಕ್ಷೆನೂ ಅನುಭವಿಸ್ತಾನೆ. 1917 ಏನು ರಷ್ಯಾ ಕ್ರಾಂತಿ ಆಗಿರ್ತದ, ಆ ರಷ್ಯಾ ಕ್ರಾಂತಿ ನಡೆದಿರ್ತಕ್ಕಂಥ ಸಂದರ್ಭದೊಳಗೆ ಬಹಳ ಪ್ರಮುಖವಾಗಿರ್ತಕ್ಕಂಥ ಪಾತ್ರವನ್ನ ಸ್ಟಾಲಿನ್ ಏನಪ್ಪಾ ಅಂದ್ರೆ ವಹಿಸ್ಕೊಂತಾನ. ಕ್ರಾಂತಿಕಾರಗಳ ಪರವಾಗಿ ಹೋರಾಟ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅದೇ ಕ್ರಾಂತಿಕಾರರ ಪರವಾಗಿ ಹೋರಾಟ ಮಾಡಿರ್ತಕ್ಕಂಥ ಸ್ಟಾಲಿನ್ ಕ್ರಾಂತಿಕಾರಿಗಳನ್ನ ಹತ್ತಿಕ್ಕುವಂತ ಕೆಲಸನೂ ಮಾಡ್ತಾನೆ, ಕ್ರಾಂತಿಕಾರಿಗಳನ್ನ ಹತ್ತಿಕ್ಕತಕ್ಕಂಥ ಕೆಲಸನೂ ಸ್ಟಾಲಿನ್ ಮಾಡ್ತಾನೆ. ನಾವಿಲ್ಲಿ ಬಹಳ ಪ್ರಮುಖವಾಗಿರ್ತಕ್ಕಂಥ ಒಂದು ಅಂಶವನ್ನ ನೋಡಿದೀವಿ. ಲೆನಿನ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗ 1917 ಸಂದರ್ಭದೊಳಗ ಕ್ರಾಂತಿ ಚಿರಾಯುವಾಗಲಿ, ಶಾಂತಿ ಚಿರಾಯುವಾಗಲಿ ಅಂತ ಘೋಷಣೆಯನ್ನ ಕೂಗ್ತಕ್ಕಂಥ ಸಂದರ್ಭದೊಳಗ, ಅದಾದ್ಮೇಲೆ ಅಲೆಕ್ಸಾಂಡರ್ ಕರೆನ್ಸ್ಕಿಯ ತಾತ್ಕಾಲಿಕ ಸರ್ಕಾರ ಇದ್ದಿರ್ತಕ್ಕಂಥ ಸಂದರ್ಭದೊಳಗ, ಅದರ ವೈಫಲ್ಯತೆಯ ಸಂದರ್ಭದೊಳಗ ಮತ್ತೆ ಲೆನಿನ್ ವಾಪಸ್ ಏನಪ್ಪಾ ಅಂತಂದ್ರೆ ರಷ್ಯಾಕ್ಕೆ ಬಂದು, ಆ ಸಂದರ್ಭದಲ್ಲಿ ಅಲೆಕ್ಸಾಂಡರ್ ಕರೆನ್ಸ್ಕಿಯ ಸರ್ಕಾರವನ್ನ ಕಿತ್ತು ಒಗೆದಾಗ ಆಗ ಲೆನಿನ್ಗೆ ಸಹಾಯ ಮಾಡಿರ್ತಕ್ಕಂಥವ ಸ್ಟಾಲಿನನ ಕೆಂಪು ಸೈನ್ಯ. ಆ ಸ್ಟಾಲಿನನ ಕೆಂಪು ಸೈನ್ಯ ಇಟ್ಕೊಂಡು ಏನಪ್ಪಾ ಅಂದ್ರೆ ಸ್ಟಾಲಿನ್ ಏನಪ್ಪಾ ಅಂದ್ರೆ ಅಧಿಕಾರಕ್ಕೆ ಬಂದಿದ್ದ. ಆ ಕೆಂಪು ಸೈನ್ಯ ಸಂಘಟನೆ ಮಾಡಿರ್ತಕ್ಕಂಥ ಸಾಧನೆ ಸ್ಟಾಲಿನ್ದು. ಬಟ್ ಲೆನಿನ್ ಅಧಿಕಾರಕ್ಕೆ ಬಂದಾಗ ಈ ಸಮಾಜವಾದ, ಕಮ್ಯುನಿಸ್ಟ್ ತತ್ವಗಳನ್ನ ಪ್ರಾರಂಭ ಮಾಡ್ತಾನೆ. ಬಟ್ ಆದ್ರೆ ಏನಪ್ಪಾ ಅಂತಂದ್ರೆ ನಂತರದೊಳಗೆ ಅದನ್ನ ವಿರೋಧ ಮಾಡಕ್ ಪ್ರಾರಂಭ ಮಾಡ್ತಾನೆ. ಬಟ್ ಸ್ಟಾಲಿನ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗ ಕಮ್ಯುನಿಸ್ಟ್ ತತ್ವಗಳು ಯಾವುದು ಸ್ಟಾಲಿನ್ದು ಅದು ಸ್ಟಾಲಿನ್ ಟ್ರಾಟಸ್ಕಿದ್ ಇಲ್ಲ, ಟ್ರಾಟಸ್ಕಿದು ಇತ್ತು, ಇದೊಂದು ಇತ್ತು, ಇಬ್ರು ಕುಡ್ಕೊಂಡಿದ್ರು ಕ್ರಾಂತಿಕಾರಿ ಸಂದರ್ಭದಲ್ಲಿ. ಅದಕ್ಕೇನಾಗ್ತಾನಪ್ಪ ಅಂತಂದ್ರೆ ಆ ಕೆಂಪು ಸೈನ್ಯವನ್ನ ಬಳಕೆ ಮಾಡ್ಕೊಂಡು ಕಮ್ಯುನಿಸ್ಟ್ ತತ್ವಗಳನ್ನ ಪ್ರಸಾರ ಮಾಡ್ತಕ್ಕಂಥ ಕೆಲಸ ಮಾಡ್ತಾನ. ಬಟ್ ಕೊನೆಗೆ ಲೆನಿನ್ನ ನಂತರ ಕಮ್ಯುನಿಸ್ಟ್ ತತ್ವಗಳು ಗಾಳಿ ತೂರಿ ಬಿಟ್ಟಿರ್ತಾನೆ. ಯಾಕೆ ಕಮ್ಯುನಿಸ್ಟ್ ವಾದ ಬಿಟ್ಬಿಡ್ತಾನೆ. ಕಾರ್ಖಾನೆಗಳ ಮಾಲೀಕರು ಮತ್ತು ಕಾರ್ಮಿಕರ ಮಧ್ಯೆ ಸಂಬಂಧಗಳನ್ನ ಬೆಳೆಸೋದಕ್ಕಿಂತ ಬದಲಿಗೆ ಖಾಸಗಿ ವ್ಯಾಪಾರಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸ ಮಾಡ್ತಾನೆ. ಎಂಥ ವಿಪರ್ಯಾಸ ಅಂತಂದ್ರೆ ಲೆನಿನ್ ಮತ್ತು ಸ್ಟಾಲಿನ್ ಇಬ್ರು ಕುಡ್ಕೊಂಡು, ಟ್ರಾಟಸ್ಕಿ 3 ಜನ ಕುಡ್ಕೊಂಡು ಕ್ರಾಂತಿಯೊಳಗೆ ತೊಡಗಿರ್ತಕ್ಕಂಥವ್ರು. ಆರಂಭದಾಗ ಲೆನಿನ್ ಬಂದ, ಲೆನಿನ್ ಆದ್ಮೇಲೆ ಟ್ರಾಟಸ್ಕಿ ಮತ್ತು ಸ್ಟಾಲಿನ್ ಇಬ್ಬರ ಮಧ್ಯೆ ಹೋರಾಟಗಳು ಆರಂಭ ಆದವು. ಟ್ರಾಟಸ್ಕಿಯನ್ನ ಹತ್ತಿಕ್ಕಿ ಅವನನ್ನು ಗಡೀಪಾರಿ ಮಾಡಿದ್ಮ್ಯಾಗ ಸ್ಟಾಲಿನ್ ಅಧಿಕಾರಕ್ಕೆ ಬರ್ತಾನೆ. ಬಟ್ ಇಬ್ಬರಲ್ಲಿ ಎಷ್ಟು ಭಿನ್ನಾಭಿಪ್ರಾಯಗಳಂತಂದ್ರೆ, ಆರಂಭದಲ್ಲಿ ಅಲೆಕ್ಸಾಂಡರ್ ಕರೆನ್ಸ್ಕಿ ಎಲ್ಲವನ್ನ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಬಟ್ ಲೆನಿನ್ ಆರಂಭದಾಗ ರಾಷ್ಟ್ರೀಕರಣ ಮಾಡಿ ವಾಪಸ್ ಅದನ್ನ ಖಾಸಗೀಕರಣಕ್ಕೆ ಹೋಯ್ತಾನೆ. ಸ್ಟಾಲಿನ್ ಅಧಿಕಾರಕ್ಕೆ ಬಂದ ಮೇಲೆ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಖಾಸಗೀಕರಣವನ್ನ ತೆಗೆದುಹಾಕಿ ಮತ್ತೆ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಅಂದ್ರೆ ಕಾರ್ಖಾನೆಗಳನ್ನಾಗ್ಲಿ, ಶಾಲೆಗಳನ್ನಾಗ್ಲಿ, ರಸ್ತೆಗಳಾಗ್ಲಿ, ಇವೆಲ್ಲ ಏನಪ್ಪ ಅಂದ್ರೆ ಭೂಮಿ ಆಗ್ಲಿ, ಇವೆಲ್ಲ ರಾಷ್ಟ್ರೀಕರಣ ಮಾಡ್ತಕ್ಕಂಥ ಕೆಲಸ ಸ್ಟಾಲಿನ್ ಏನಪ್ಪಾ ಅಂದ್ರೆ ಮಾಡ್ತಾನೆ. ಸ್ಟಾಲಿನ್ 1927 ಹೊತ್ತಿಗೆ 1924ಕ್ಕೆ ಲೆನಿನ್ ಸತ್ತಾದ್ಮ್ಯಾಗ ಟ್ರಾಟಸ್ಕಿಯನ್ನ ತೆಗೆದುಹಾಕಿ ತಾನು ಅಧಿಕಾರಕ್ಕೆ ಬರ್ತಾನೆ. 24ರಿಂದ ಹಿಡ್ಕೊಂಡು 27 ತನಕ ತನ್ನೆಲ್ಲ ವೈರಿಗಳೇನಿದ್ರಲ್ಲ ಎಲ್ಲ ವೈರಿಗಳನ್ನ, ರಾಜಕೀಯ ವಿರೋಧಿಗಳನ್ನ ಹತ್ತಿರ್ತಕ್ಕಂಥ ಕೆಲಸ ಮಾಡ್ತಾನೆ. ಅದರಿಂದ ಮುಕ್ತ ಆಗ್ತಾನೆ. ಅಂದ್ರೆ 24ರಿಂದ 27 ತನಕ 3-4 ವರ್ಷ ಅವ ಬರೇ ತನ್ನ ವಿರೋಧಿಗಳನ್ನ ಮತ್ತು ತನ್ನ ವೈರಿಗಳನ್ನ ಹತ್ತಿರ್ತಕ್ಕಂಥ ಕೆಲಸವನ್ನ ಮಾಡ್ತಾನ ಅಂತ. ಹಾಗಾದ್ರೆ ಲೆನಿನ್ನ ಅವಧಿ ಒಳಗ ಸ್ಟಾಲಿನ್ ಏನಾಗಿದ್ದ? ಡೈರೆಕ್ಟ್ ಆಗಿ ಅಧಿಕಾರಕ್ಕೆ ಬಂದೇನ? ಇಲ್ಲ. ಯಾಕಂತಂದ್ರೆ ಲೆನಿನ್ ಅಧಿಕಾರಕ್ಕೆ ಬರಬೇಕಾಗಿತ್ತು ಅಂದ್ರೆ ಸ್ಟಾಲಿನ್ದು ಮತ್ತು ಟ್ರಾಟಸ್ಕಿ ಪಾತ್ರ ಬಹಳ ಮುಖ್ಯವಾಗಿತ್ತು. ಲೆನಿನ್ ಅಧಿಕಾರ ನಡೆಸ್ತಕ್ಕಂಥ ಸಂದರ್ಭದೊಳಗ ಅಂದ್ರೆ 1917 ಸಂದರ್ಭದೊಳಗ ಸ್ಟಾಲಿನ್ ಜನಾಂಗಗಳ ಮಂತ್ರಿ ಅಂತಾಗಿದ್ದ. ಮೊದಲನೇ ಮಹಾಯುದ್ಧ ಸಂದರ್ಭದೊಳಗ ಅಮೆರಿಕದ ಅಧ್ಯಕ್ಷ ಯಾರು? ಅಮೆರಿಕದ ಅಧ್ಯಕ್ಷ ಹೇಳ್ರಿ, ಕರೆಕ್ಟ್ ಅದ ಹೇಳ್ರಿ. ವುಡ್ರೋ ವಿಲ್ಸನ್
ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಜನಾಂಗಗಳ ಸಮಿತಿಯ ಅಧ್ಯಕ್ಷ ಅಂತಾಗಿದ್ದ. ರಷ್ಯಾದ ಕ್ರಾಂತಿ ನಡೆದಕ್ಕಂಥ ಸಂದರ್ಭದೊಳಗ ಲೆನಿನ್ ಅಧಿಕಾರಕ್ಕೆ ಬಂದಿರತಕ್ಕಂಥ ಸಂದರ್ಭದೊಳಗ ಸ್ಟಾಲಿನ್ ಜನಾಂಗಗಳ ಮಂತ್ರಿ ಅಂತಾಗಿದ್ದ. ಸಾಕಷ್ಟು ಸಂಸ್ಥಾನಗಳನ್ನ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡಿದ್ದ. ಅಂದ್ರೆ ಒಂದೊಂದು ಜನಾಂಗಗಳ ಒಂದೊಂದು ಸಂಸ್ಥಾನಗಳು ಇದ್ದು, ಒಂದೊಂದು ಜನಾಂಗಗಳ ಒಂದು ಸಂಸ್ಥಾನಗಳು ಇದ್ದು, ಆ ಎಲ್ಲ ಸಂಸ್ಥಾನಗಳನ್ನ ಒಂದುಗೂಡಿಸ್ತಕ್ಕಂಥ ಕೆಲಸ ಮಾಡ್ತಾನ. 1923 ಸಂದರ್ಭದೊಳಗ ಯೂನಿಯನ್ ಆಫ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ USSR ಯೂನಿಯನ್ ಆಫ್ ಸೋಷಿಯಲಿಸ್ಟ್ ಸೋವಿಯತ್ ರಿಪಬ್ಲಿಕ್ ಅನ್ನುವಂತಹ ಒಂದು ಸಂಘಟನೆಯನ್ನ ಪಕ್ಷವನ್ನ ಸ್ಥಾಪನೆ ಮಾಡ್ತಾನ 1923 ಸಂದರ್ಭದೊಳಗೆ. ಅಂದ್ರೆ ಸಂಸ್ಥಾನಗಳನ್ನ ವಿಲೀನೀಕರಣ ಮಾಡಿ ಸಂಸ್ಥಾನಗಳನ್ನ ಸೇರಿಸಿಕೊಂಡು ಅದೇ ಮುಂದೆ ಏನಪ್ಪಾ ಅಂತಂದ್ರ ಗಣರಾಜ್ಯ ಅಂತ ಕರೆಸ್ಕೊಳ್ತಾನ. ಅದನ್ನೇ ಗಣರಾಜ್ಯ ಅಂತ ಕರೀತಾರ. ಆ ಗಣರಾಜ್ಯದೊಳಗೆ 7 ರಾಜ್ಯಗಳು ಇರ್ತಾವ. 7 ರಾಜ್ಯಗಳನ್ನ ಕೂಡ್ಕೊಂಡಿರ್ತಕ್ಕಂಥ ಒಂದು ಗಣರಾಜ್ಯ ಅಂತ ಆಗ್ತೈತಿ. ಅದರ ಅಧೀನದೊಳಗ ಕೇಂದ್ರದ ಅಧೀನದೊಳಗೆ ಅಂದ್ರೆ ರಕ್ಷಣೆ ಇಲಾಖೆ ಇರ್ತೈತಿ, ವಿದೇಶಾಂಗ ವ್ಯವಹಾರಗಳು ಇರ್ತಾವ, ಹಣಕಾಸು ಇಲಾಖೆ ಇರ್ತಾವ. ಇವೆಲ್ಲವನ್ನ ಕೇಂದ್ರದ ಅಧೀನದೊಳಗೆ ಇಟ್ಟುಕೊಂಡು ಉತ್ತಮವಾಗಿರ್ತಕ್ಕಂಥ ಆಡಳಿತವನ್ನ ಸ್ಟಾಲಿನ್ ಏನಪ್ಪಾ ಅಂದ್ರ ನಡೆಸ್ತಾನೆ. ಇಲ್ಲಿ ಸ್ಟಾಲಿನ್ನ 7 ಗಣರಾಜ್ಯಗಳು 7 ರಾಜ್ಯಗಳನ್ನ ಕೂಡಿಸಿಕೊಂಡು ಒಂದು ಗಣರಾಜ್ಯ ಅಂತ ಏನ್ ಮಾಡ್ಕೊಂಡಿದ್ದಲ್ಲ, ಆ 7 ರಾಜ್ಯಗಳಲ್ಲಿ ತಮ್ಮ ರಾಜ್ಯಕ್ಕೆ ಅನುಗುಣವಾಗಿರ್ತಕ್ಕಂಥ ಭಾಷೆಗಳಿರ್ತಾವ. ಅದಕ್ಕೆ ಮಾನ್ಯತೆ ಕೊಡ್ತಾನೆ. ಒಂದೇ ಭಾಷೆ ಇರ್ಬೇಕಂತೇನಿಲ್ಲ. ಭಾಷೆ ಅವ್ರವ್ರ ರಾಜ್ಯದೊಳಗೆ ಅವ್ರವ್ರದೇ ಭಾಷೆ ಇರಲಿ ಅಂತ ಭಾಷೆಗೆ ಮಾನ್ಯತೆ ಕೊಡ್ತಾನೆ. ಮತ್ತು ಸಂಸ್ಕೃತಿಗೂ ತಮಗೆ ಅನುಗುಣವಾಗಿ ಸಂಸ್ಕೃತಿಗೆ ಮಾನ್ಯತೆ ಕೊಡ್ತಾನೆ. ಅಂದ್ರೆ ವಿಭಿನ್ನ ಸಂಸ್ಕೃತಿ ಮತ್ತು ವಿಭಿನ್ನ ಭಾಷೆಯನ್ನ ಒಳಗೊಂಡಿರ್ತಕ್ಕಂಥ ಗಣರಾಜ್ಯ ಸ್ಟಾಲಿನನ ಅವಧಿ ಒಳಗಿತ್ತು. ಹಾಗಾದ್ರೆ ಸ್ಟಾಲಿನ್ ಅಧಿಕಾರಕ್ಕೆ ಬಂದ ಮ್ಯಾಗ 1924 ನಂತರ ಅಧಿಕಾರಕ್ಕೆ ಬಂದ ಮೇಲೆ ದೇಶದ ಆರ್ಥಿಕ ಅಭಿವೃದ್ಧಿ ಸಲುವಾಗಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾನೆ. ಅದ್ರ ಕಡೆನೆ ಗಮನ ಹರಿಸ್ತಾನೆ. ಯಾಕಂದ್ರೆ ದೇಶ ಆರ್ಥಿಕವಾಗಿ ಅಭಿವೃದ್ಧಿ ಸಾಧಿಸ್ತು ಅಂತಂದ್ರೆ ಉಳಿದೆಲ್ಲ ಕ್ಷೇತ್ರಗಳಲ್ಲಿ ಅಭಿವೃದ್ಧಿ ಸಾಧಿಸ್ತೈತಿ. ಶೈಕ್ಷಣಿಕವಾಗಿ ಅಭಿವೃದ್ಧಿ ಸಾಧಿಸ್ತು ಅಂತಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ತದ. ಅದ್ರ ಸಲುವಾಗಿ ಏನಪ್ಪಾ ಅಂತಂದ್ರೆ ಆರ್ಥಿಕವಾಗಿ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಸೈನ್ಯದ ಶಕ್ತಿಯನ್ನ ಹೆಚ್ಚಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾನ. ಹೊಸ ಆರ್ಥಿಕ ನೀತಿ ಏನಪ್ಪಾ ಅಂದ್ರ ಅದನ್ನ ಕೊನೆಗಾಣಿಸ್ತಾನೆ. ಯಾರ್ದು ಹೊಸ ಆರ್ಥಿಕ ನೀತಿ? ನ್ಯೂ ಎಕನಾಮಿಕ್ ಪಾಲಿಸಿ ಆಫ್ ಲೆನಿನ್ ಅಂತಿತ್ತಲ್ಲ, ಲೆನಿನ್ನ ಹೊಸ ಆರ್ಥಿಕ ನೀತಿ ಏನಿತ್ತಲ್ಲ ಅದನ್ನ ಸಂಪೂರ್ಣವಾಗಿ ಅಂತ್ಯ ಮಾಡ್ತಾನೆ. ಯಾಕಂತಂದ್ರೆ ಲೆನಿನ್ನ ಹೊಸ ಆರ್ಥಿಕ ನೀತಿಯಲ್ಲಿ ಕಮ್ಯುನಿಸ್ಟ್ ವಾದ, ಸಮಾಜವಾದ, ಸಮತಾವಾದವನ್ನ ಧಿಕ್ಕರಿಸಿದ್ದ. ಅಲ್ಲೇನಾಗಿತ್ತು ಅಂತಂದ್ರ ಖಾಸಗೀಕರಣಕ್ಕೆ ಹೆಚ್ಚು ಒತ್ತು ಕೊಟ್ಟಿದ್ದ. ರಾಷ್ಟ್ರೀಕರಣ ಹೋಗ್ಬಿಟ್ಟಿತ್ತು. ಬ್ಯಾಂಕುಗಳು ಖಾಸಗೀಕರಣ ಆಗಿತ್ತು, ಕಾರ್ಖಾನೆಗಳು ಖಾಸಗೀಕರಣ ಆಗಿತ್ತು, ಭೂಮಿ ಖಾಸಗೀಕರಣ ಆಗಿತ್ತು, ಶಾಲೆಗಳು ಖಾಸಗೀಕರಣ ಆಗಿದ್ದು. ಅದಕ್ಕೆ ಸ್ಟಾಲಿನ್ ಏನಪ್ಪಾ ಅಂತಂದ್ರ ತಾನು ಅಧಿಕಾರಕ್ಕೆ ಬಂದಾದ್ಮೇಲೆ ಆರ್ಥಿಕ ಅಭಿವೃದ್ಧಿ ಆಗ್ಬೇಕು ಅಂತ ತಿಳ್ಕೊಂಡು ಸೈನ್ಯವನ್ನ ಸಂಘಟನೆ ಮಾಡಿ ಲೆನಿನ್ನ ಹೊಸ ಆರ್ಥಿಕ ನೀತಿಯನ್ನ 1928 ಅದನ್ನ ಕೊನೆಗಾಣಿಸಿಬಿಡ್ತಾನೆ. ರಷ್ಯಾ ಒಂದು ಪ್ರಜಾಪ್ರಭುತ್ವವಾಗಿರ್ತಕ್ಕಂಥ ರಾಷ್ಟ್ರವನ್ನಾಗಿ ಮಾಡಬೇಕು ಅಂತ ಕನಸನ್ನ ಕಟ್ಕೊಳ್ತಾನ. 1935 ಸಂದರ್ಭದೊಳಗೆ ಅದನ್ನ ಒಂದು ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡ್ತಾನೆ. ಅಮೆರಿಕಾದಲ್ಲಿರ್ತಕ್ಕಂಥ ಸೆನೆಟ್ ಮಾದರಿದೊಳಗ ಒಂದು ಗಣರಾಜ್ಯಕ್ಕೆ ಒಂದು ಕೌನ್ಸಿಲ್ ಇರಬೇಕು ಅಂತೇಳಿ ಕೌನ್ಸಿಲ್ ಆಫ್ ನ್ಯಾಷನಾಲಿಟೀಸ್ ಅಂತ ಸ್ಥಾಪನೆ ಮಾಡ್ತಾನೆ ಅಮೆರಿಕದ ಮಾದರಿಯೊಳಗೆ. ಯಾಕಂದ್ರೆ ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಮಾಡ್ಕೊಂಡನಲ್ಲ, ಪ್ರಜಾಪ್ರಭುತ್ವ ರಾಷ್ಟ್ರ ಅಂತ ಮಾಡ್ಕೊಂಡಾಗ ಅಮೆರಿಕ ಪ್ರಜಾಪ್ರಭುತ್ವ ರಾಷ್ಟ್ರ ಆಗಿತ್ತು. ಅದಕ್ಕೆ ಆ ಪ್ರಜಾಪ್ರಭುತ್ವ ರಾಷ್ಟ್ರದ ಹಾಗೇನೆ ತಂದೊಂದು ಕೌನ್ಸಿಲ್ ಇರ್ಬೇಕಂತ ತಿಳ್ಕೊಂಡು ಕೌನ್ಸಿಲ್ ಆಫ್ ನ್ಯಾಷನಾಲಿಟೀಸ್ ಅಂತೇಳಿ ರಾಷ್ಟ್ರೀಯ ಸಮಿತಿ ಅಂತ ಒಂದು ಸಂಘಟನೆಯನ್ನ ಒಂದು ಇಲಾಖೆಯನ್ನ ಅಲ್ಲಿ ಮಾಡ್ಕೊಂತಾನೆ. ಅದ್ರಲ್ಲಿ 4 ಜನ ಪ್ರತಿನಿಧಿಗಳು ಇರ್ತಾರ. 4 ಜನ ಕೌನ್ಸಿಲ್ ಆಫ್ ನ್ಯಾಷನಾಲಿಟೀಸ್ ದೊಳಗೆ 4 ಜನ ಇರ್ತಿದ್ರು ಅಂತ. ಇದ್ರ ಜೊತೆ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಅಂತೇಳಿ ಅಂತಂದ್ರೆ ಪ್ರತಿನಿಧಿ ಸಭೆ ಅಂತೇಳಿ ಒಂದು ಮಾಡ್ಕೊಂತಾನೆ. ಪ್ರತಿನಿಧಿ ಸಭೆ ಹಾಗೇನೆ ಕೌನ್ಸಿಲ್ ಆಫ್ ದಿ ಯೂನಿಯನ್ ಅಂತೇಳಿ ಮಾಡ್ಕೊಂತಾನೆ. ಈ ಕೌನ್ಸಿಲ್ ಆಫ್ ದಿ ಯೂನಿಯನ್ ಅಂತ ಮಾಡ್ಕೊಂಡ ಮೇಲೆ ರಾಜ್ಯಗಳ ಜನಸಂಖ್ಯೆ ಆಧಾರದ ಮೇಲೆ ಚುನಾವಣೆಯನ್ನ ಮಾಡಬೇಕು, ಕ್ಷೇತ್ರಗಳನ್ನ ವಿಂಗಡಣೆ ಮಾಡಬೇಕು. ಜನಸಂಖ್ಯೆ ಆಧಾರದ ಮೇಲೆ ಚುನಾವಣೆಯನ್ನ ಮಾಡಬೇಕು. ವರ್ಷಕ್ಕೆ 2 ಬಾರಿ ಏನಪ್ಪಾ ಅಂತಂದ್ರ 2 ಸದನಕ್ಕೆ ಏನಪ್ಪಾ ಅಂತಂದ್ರ ಚುನಾವಣೆಗಳಾಗಬೇಕು. 2 ಸದನಗಳು ವರ್ಷಕ್ಕೆ 2 ಬಾರಿ ಸಮಾವೇಶಗೊಳ್ಬೇಕು.
ಚುನಾವಣೆಗೆ ಮತದಾನ ನೀಡ್ತಕ್ಕಂಥವ್ರು ಯಾರು ಅಂತಂದ್ರೆ 18 ವರ್ಷ ಏನು ಮೇಲ್ಪಟ್ಟವ್ರದಾರ, 18 ವರ್ಷ ಮೇಲ್ಪಟ್ಟ ಪ್ರತಿಯೊಬ್ಬರು ಮತವನ್ನ ಚಲಾಯಿಸುವಂತ ಹಕ್ಕನ್ನ ಏನಪ್ಪಾ ಅಂದ್ರೆ ಸ್ಟಾಲಿನ್ ನೀಡ್ತಕ್ಕಂಥ ಕೆಲಸ ಮಾಡ್ತಾನೆ. ಇದ್ರ ಜೊತೆ ಲೆನಿನ್ ಮುಖ್ಯವಾಗಿರ್ತಕ್ಕಂಥ ಸಾಧನೆ ಅಂತಂದ್ರೆ ರಷ್ಯಾದಾಗಷ್ಟೇ ಅಲ್ಲ, ಭಾರತಕ್ಕೆ ಇಡೀ ಜಗತ್ತಿಗೆ ಮಾದರಿಯಾಗಿರ್ತಕ್ಕಂಥ ಸಾಧನೆ ಅಂದ್ರೆ ಅದನ್ನ ಪಂಚವಾರ್ಷಿಕ ಯೋಜನೆ ಅಂತ ಕರಿತೀವಿ. ಪಂಚವಾರ್ಷಿಕ ಯೋಜನೆಯನ್ನ ಸ್ಟಾಲಿನ್ ಪ್ರಾರಂಭ ಮಾಡ್ತಾನ. ಪಂಚ ಅಂತಂದ್ರೆ 5, ವಾರ್ಷಿಕ ಅಂತಂದ್ರೆ ವರ್ಷ, 5 ವರ್ಷಕ್ಕೂ ಒಂದು ಯೋಜನೆಯನ್ನ ಹಾಕೊಳ್ಳೋದು ಅಂತ. ನಾವು ವಾರ್ಷಿಕ ಯೋಜನೆ ಇಯರ್ಲಿ ರಿಪೋರ್ಟ್ ಅಂತ ನಾವು ಸಬ್ಮಿಟ್ ಮಾಡ್ತೀವಿ. ಅಂದ್ರೆ 5 ವರ್ಷದಾಗ ನಾವು ಏನೇನು ಮಾಡ್ಬೇಕಂದೀವಿ ಅನ್ನೋದ್ರದ್ದು ಒಂದು ರೂಪರೇಷ ಅಥವಾ ಒಂದು ವರದಿಯನ್ನ ಸಲ್ಲಿಸೋದು ಅಂತ. 5 ವರ್ಷ ನಾವು ಏನೇನು ಮಾಡ್ಬೇಕಂದೀವಿ ಅದರದ್ದೊಂದು ರಿಪೋರ್ಟ್ ಕೊಡಬೇಕು. ಅದರದೊಂದು ಯೋಜನೆಯನ್ನ ಹಾಕೊಳ್ಳೋದಕ್ಕೆ ಪಂಚವಾರ್ಷಿಕ ಯೋಜನೆ ಅಂತ ಕರೀತಾರೆ. ಸ್ಟಾಲಿನ್ ಪಂಚವಾರ್ಷಿಕ ಯೋಜನೆ ಮಾಡೋದಕ್ಕೆ ಮುಖ್ಯವಾಗಿರ್ತಕ್ಕಂಥ ಉದ್ದೇಶ ಏನಾಗಿತ್ತು ಅಂತಂದ್ರೆ ಕೈಗಾರಿಕೆಗಳನ್ನ ಅಭಿವೃದ್ಧಿ ಮಾಡಬೇಕು, ಕೃಷಿಯನ್ನ ಅಭಿವೃದ್ಧಿ ಮಾಡಬೇಕು, ಉತ್ಪಾದನೆಯನ್ನ ಹೆಚ್ಚಿಸಬೇಕು, ಶಿಕ್ಷಣಕ್ಕೆ ಮಾನ್ಯತೆ ಕೊಡಬೇಕು, ವಿಜ್ಞಾನ ಮತ್ತು ತಂತ್ರಜ್ಞಾನದ ಕ್ಷೇತ್ರದೊಳಗೆ ರಷ್ಯಾವನ್ನ ಬಲಿಷ್ಠ ಮಾಡಬೇಕು ಅನ್ನೋದು ಪಂಚವಾರ್ಷಿಕ ಯೋಜನೆ ಉದ್ದೇಶ. ಪಂಚವಾರ್ಷಿಕ ಯೋಜನೆದಾಗ ಏನು ಉದ್ದೇಶ ಇಟ್ಕೊಂಡವ, ಅದು ಎಲ್ಲ ಉದ್ದೇಶ ಒಂದೇ ಪಂಚವಾರ್ಷಿಕ ಯೋಜನೆದಾಗ ಈಡೇರಂಗಿಲ್ಲ. ಅದಕ್ಕೆ ಒಟ್ಟು ಪಂಚವಾರ್ಷಿಕ ಯೋಜನೆ ಮಾಡೋದ್ರದ್ದು ಉದ್ದೇಶ ಇಟ್ಕೊಂಡಿದ್ದು ಕೈಗಾರಿಕೆಗಳ ಅಭಿವೃದ್ಧಿ ಆಗ್ಬೇಕು, ಕೃಷಿ ಅಭಿವೃದ್ಧಿ ಆಗ್ಬೇಕು, ಉತ್ಪಾದನೆ ಹೆಚ್ಚಿಗಾಗಬೇಕು, ಶಿಕ್ಷಣ ಎಲ್ಲರಿಗೂ ದೊರಕಬೇಕು, ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರದೊಳಗೆ ರಷ್ಯಾ ಅಭಿವೃದ್ಧಿ ಸಾಧಿಸಬೇಕು ಅನ್ನೋದು ಪಂಚವಾರ್ಷಿಕ ಯೋಜನೆ ಉದ್ದೇಶ ಆಗಿತ್ತು. ಮೊದಲನೇ ಪಂಚವಾರ್ಷಿಕ ಯೋಜನೆಯನ್ನ 1928ಕ್ಕೆ ಪ್ರಾರಂಭ ಮಾಡ್ತಾನೆ. 1928 ಅಂತಂದ್ರೆ 5 ವರ್ಷ ಅಂದ್ರೆ 1932 ತನಕ ಒಂದು ಪಂಚವಾರ್ಷಿಕ ಯೋಜನೆ. ಆ ಮೊದಲ ಪಂಚವಾರ್ಷಿಕ ಯೋಜನೆದೊಳಗೆ ಏನ್ ಮಾಡ್ಬೇಕು ಅಂತೇಳಿ ಒಂದು ಯೋಜನೆ ಹಾಕೊಳ್ತಾನೆ. ಈ 5 ವರ್ಷ ಅಧಿಕಾರ ಇದ್ದಾಗ ಈ 5 ವರ್ಷದಾಗ ಏನ್ ಮಾಡ್ಬೇಕು ಅಂತಂದ್ರೆ ಔದ್ಯೋಗೀಕರಣವನ್ನ ಮಾಡ್ಬೇಕು. ಉದ್ಯೋಗ, ಪ್ರತಿಯೊಬ್ಬರಿಗೆ ಉದ್ಯೋಗ ಸೃಷ್ಟಿ ಮಾಡ್ಬೇಕು. ಯಾಕಂದ್ರೆ ರಷ್ಯಾ ಕ್ರಾಂತಿಗೆ ಮುಖ್ಯವಾಗಿರ್ತಕ್ಕಂಥ ಕಾರಣ ನಿರುದ್ಯೋಗನೂ ಆಗಿತ್ತು. ರಷ್ಯಾ ಕ್ರಾಂತಿ ನಂತರ ನಿರುದ್ಯೋಗ ಎಲ್ಲ ಕಡೆ ಏನಪ್ಪಾ ಅಂದ್ರೆ ಹಬ್ಬಿತ್ತು. ಅದಕ್ಕೇನಂದ್ರೆ ಔದ್ಯೋಗೀಕರಣ, ಉದ್ಯೋಗವನ್ನ ಸೃಷ್ಟಿ ಮಾಡಬೇಕು. ಅದ್ರ ಜೊತೆ ರಾಷ್ಟ್ರೀಕರಣ ಆಗ್ಬೇಕು. ಕಾರ್ಖಾನೆಗಳಾಗ್ಲಿ, ಕೈಗಾರಿಕೆಗಳಾಗ್ಲಿ ಇವೆಲ್ಲ ಏನಪ್ಪಾ ಅಂದ್ರೆ ರಾಷ್ಟ್ರೀಕರಣ ಆಗ್ಬೇಕು. ಉತ್ಪಾದನೆ ಏನಪ್ಪಾ ಅಂದ್ರೆ ಹೆಚ್ಚಿಸ್ಬೇಕು, ಉತ್ಪಾದನೆಯನ್ನ ಹೆಚ್ಚಿಸ್ಬೇಕು. ಇವು 3 ಯೋಜನೆಗಳನ್ನ 5 ವರ್ಷದ ಪಂಚವಾರ್ಷಿಕ ಯೋಜನೆಯೊಳಗೆ ಇಟ್ಕೊಳ್ತಾನೆ. 3 ಅಂಶಗಳನ್ನ. ಒಂದು, ಎಲ್ಲರಿಗೂ ಉದ್ಯೋಗ ದೊರಕಬೇಕು, ರಾಷ್ಟ್ರೀಕರಣ ಆಗ್ಬೇಕು ಮತ್ತು ಉತ್ಪಾದನೆ ಹೆಚ್ಚಿಸಬೇಕು ಅಂತೇಳಿ ಮೊದಲ ಪಂಚವಾರ್ಷಿಕ ಯೋಜನೆ 1928ರಿಂದ 32ರವರೆಗಿನ ಮೊದಲ ಪಂಚವಾರ್ಷಿಕ ಯೋಜನೆದೊಳಗ ಇವು 3 ಅಂಶಗಳನ್ನ ಇಟ್ಕೊಳ್ತಾನೆ. ಈ 3 ಅಂಶಗಳಲ್ಲಿ 3 ಅಂಶಗಳನ್ನು ಇಟ್ಟುಕೊಂಡು ಮಾಡಿರ್ತಕ್ಕಂಥ ಸುಧಾರಣೆ ಏನು ಅಂದ್ರೆ ಬಂಡವಾಳಶಾಹಿಗಳ ನಿರ್ಮೂಲನೆಯನ್ನ ಮಾಡ್ತಾನೆ. ಯಾಕಂದ್ರೆ ಲೆನಿನ್ ಏನಪ್ಪಾ ಅಂದ್ರೆ ಬಂಡವಾಳಶಾಹಿಗಳಿಗೆ ಉತ್ತೇಜನ ಕೊಟ್ಟಿರ್ತಾನೆ. ಕೈಗಾರಿಕಾ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ, ಆರ್ಥಿಕವಾಗಿ ರಷ್ಯಾ ಬಲಿಷ್ಠ ಆಗ್ಬೇಕು ಅಂತಂದ್ರೆ ಬಂಡವಾಳಶಾಹಿಗಳಿಗೆ ಉತ್ತೇಜನ ಕೊಡ್ತಾನೆ. ಅಷ್ಟೇ ಅಲ್ಲ, ವಿದೇಶಿಯ ಬಂಡವಾಳ ಹೂಡುವವ್ರನ್ನ ಏನಪ್ಪಾ ಅಂದ್ರೆ ಆಮಂತ್ರಣ ಮಾಡ್ತಾನೆ, ವಿದೇಶಿಯ ಬಂಡವಾಳ ಹೂಡಕ್ಕೆ ಏನಪ್ಪಾ ಅಂದ್ರೆ ಪ್ರೋತ್ಸಾಹವನ್ನ ಕೊಡ್ತಾನೆ. ಬಟ್ ಸ್ಟಾಲಿನ್ ಏನಪ್ಪಾ ಅಂದ್ರೆ ಬಂಡವಾಳಶಾಹಿಗಳ ನಿರ್ಮೂಲನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಆರ್ಥಿಕ ಸ್ವಾವಲಂಬನೆ ಸಾಧಿಸೋಕೆ ಪ್ರಯತ್ನ ಮಾಡ್ತಾನೆ. ನೀವು ಮತ್ತೊಬ್ರು ಬಂದ್ ಮತ್ತೊಬ್ರು ದುಡ್ಡು ಕೊಟ್ರು, ಮತ್ತೊಬ್ರ ಕಡೆ ಸಾಲ ತಗೊಂಡ್ರಿ, ಮತ್ತೊಬ್ರು ಸಾಲ ತಗೊಂಡ ಕೆಲಸ ಮಾಡಕತ್ರಿ ಅಂತಂದ್ರೆ ಸ್ವಾಭಿಮಾನ ಹೇಳ್ತೈತಿ. ಬರೀ ನೀವು ಸಾಲ ತೀರ್ಸೋದ್ರಾಗ ಹೋಗ್ತೈತಿ, ಬಡ್ಡಿ ತುಂಬೋದ್ರಾಗ ಹೋಗ್ತೈತಿ. ಅದಕ್ಕೆ ನೀವು ಆರ್ಥಿಕವಾಗಿ ಸ್ವಾವಲಂಬನೆ ಆಗ್ಬೇಕು ಅಂತ, ರಷ್ಯಾವನ್ನ ಆರ್ಥಿಕವಾಗಿ ಸ್ವಾವಲಂಬನೆ ಮಾಡ್ಬೇಕು ಅಂತಂದ್ರೆ ಬಂಡವಾಳಗಾರರಿಗೆ ಮಣೆ ಹಾಕಬಾರ್ದು, ವಿದೇಶಿ ಬಂಡವಾಳ ಹೂಡಿಕೆಗೆ ಏನಪ್ಪಾ ಅಂದ್ರೆ ಮಾನ್ಯತೆ ಕೊಡಬಾರ್ದು. ಯಾಕಂದ್ರೆ ಇದ್ದಿದ್ರೊಳಗ ತಾವೇ ಬಂಡವಾಳ ಹಾಕೊಂಡ್ ಮಾಡೋದ್ರಿಂದ ಸ್ವದೇಶಿ ಚಳವಳಿ ಮೂವ್ಮೆಂಟ್ ಅಂತ ನಾವು ಕರಿತೀವಿ. ಅಂದ್ರೆ ರಷ್ಯನ್ರೊಳಗ ಉದ್ಯೋಗಗಳನ್ನ ಮಾಡ್ಬೇಕು, ಸ್ವಾವಲಂಬಿ ಆಗ್ಬೇಕು, ಆರ್ಥಿಕವಾಗಿ ಸಬಲರಾಗ್ಬೇಕು ಅನ್ನುವಂಥದ್ದು ಯೋಜನೆಯನ್ನ ಹಾಕೊಳ್ತಾನೆ. ಈ ಬಡತನ ಮತ್ತು ದುರ್ಬಲ ವರ್ಗದವರ ಜೀವನವನ್ನ ಉತ್ತಮ ಪಡಿಸ್ಬೇಕು ಅಂತೇಳಿ ಕೆಲಸ ಮಾಡ್ತಾನೆ. ಬಡತನವನ್ನ ಹೋಗ್ಲಾಡಿಸ್ಬೇಕು, ದುರ್ಬಲ ಜನ ಎಂದ್ರೆ ಅವ್ರ ಜೀವನನು ಉತ್ತಮಗೊಳಿಸ್ಬೇಕು ಅಂತೇಳಿ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಲೆನಿನ್ನ ಔದ್ಯೋಗೀಕರಣ ಏನಿದೆಯಲ್ಲ, ಉದ್ಯೋಗ ಸೃಷ್ಟಿ ಮಾಡೋದು, ಅದು ದೊಡ್ಡ ಕ್ರಾಂತಿನೇ ಆಗ್ತೈತಿ. ರಷ್ಯಾದೊಳಗೆ ಸಾಕಷ್ಟು ಉದ್ಯೋಗಗಳು ಸೃಷ್ಟಿ ಆಗ್ತಾವ. ಅದ್ರ ಸಲುವಾಗಿ ಸ್ಟಾಲಿನ್ ಏನು ಮಾಡ್ತಾನಪ್ಪ ಅಂತಂದ್ರೆ ಗಾರ್ಡಿನ್ ಟ್ರ್ಯಾಕ್ಟರ್ ಕಾರ್ಖಾನೆ ಅಂತ ಸ್ಥಾಪನೆ ಮಾಡ್ತಾನೆ. ಗಾರ್ಡಿನ್ ಅನ್ನುವಂತ ಟ್ರ್ಯಾಕ್ಟರ್ ಕಾರ್ಖಾನೆಯನ್ನ ಸ್ಥಾಪನೆ ಮಾಡ್ತಕ್ಕಂಥ ಕೆಲಸ ಮಾಡ್ತಾನೆ. ಮಾಸ್ಕೋದೊಳಗ ಒಂದು ಲಾರಿ ಕಾರ್ಖಾನೆಯನ್ನ ಪ್ರಾರಂಭ ಮಾಡ್ತಾನೆ. ಡೆನಿಯಾಫರ್ದೊಳಗ ಒಂದು ಆಣೆಕಟ್ಟನ್ನ ನಿರ್ಮಾಣ ಮಾಡ್ತಾನೆ.
ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನ ನಿರ್ಮಾಣ ಮಾಡ್ತಾನೆ, ರೈಲುಗಳನ್ನ ನಿರ್ಮಾಣ ಮಾಡ್ತಾನೆ, ಕೈಗಾರಿಕೆಗಳನ್ನ ಸ್ಥಾಪಿಸ್ತಾನೆ, ಲೋಕೋಪಯೋಗಿ ಇಲಾಖೆಯನ್ನೇನಪ್ಪ ಅಂದ್ರೆ ಸ್ಥಾಪಿಸಿ ಸಾಕಷ್ಟು ಕೆಲಸಗಳನ್ನ ಮಾಡ್ತಾನೆ. ಉದ್ಯೋಗ ಸಿಗ್ಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಯಾವ್ದಾದ್ರೂ ಕೈಗಾರಿಕೆಗಳು ಬೇಕಲ್ಲ, ಅದಕ್ಕೆ ನಾವು ಕೈಗಾರಿಕೆಗಳು ಇದ್ರೆ ಇಂಡಸ್ಟ್ರಿಯಲ್ಗಳಿದ್ರೆ ಉದ್ಯೋಗ ಸೃಷ್ಟಿ ಆಗ್ತದ ಅಂತ. ಅದಕ್ಕೆ ಕೃಷಿ ಆಧಾರಿತವಾಗಿರ್ತಕ್ಕಂಥ ದೇಶ ಆಗಿತ್ತು. ಅದಕ್ಕೆ ಕೃಷಿಗೆ ಮುಖ್ಯವಾಗಿ ಬೇಕಾಗ್ತಕ್ಕಂಥ ವಸ್ತುಗಳನ್ನ ತಯಾರು ಮಾಡುವಂತ ಕಾರ್ಖಾನೆ ಟ್ರ್ಯಾಕ್ಟರ್ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡಿದ್ರು. ಕೈಗಾರಿಕೆಗಳಿದ್ದು ಟ್ರ್ಯಾಕ್ಟರ್ಗಳು ಬಂದು ಅದ್ರ ಜೊತೆ ಏನಪ್ಪಾ ಅಂದ್ರೆ ಈ ವಸ್ತುಗಳನ್ನ ವಿನಿಮಯ ಮಾಡೋದ್ರ ಸಲುವಾಗಿ ಲಾರಿಗಳು ಬೇಕಾಗಿದ್ದು, ಅದಕ್ಕೆ ಲಾರಿ ಕಾರ್ಖಾನೆಯನ್ನ ಸ್ಟಾರ್ಟ್ ಮಾಡ್ದ. ಇದ್ರ ಜೊತೆ ರಸ್ತೆ ಸುಗಮವಾಗಿ ಸಾಗಬೇಕು ಅಂತೇಳಿ ಈ ಟ್ರೇಡರ್ಸ್ ಏನಂದ್ರೆ ವಾಣಿಜ್ಯ ಮತ್ತು ವ್ಯಾಪಾರ ಸುಗಮವಾಗಿ ಸಾಗಬೇಕು ಅಂತೇಳಿ ಅಲ್ಲಲ್ಲಿ ಅಣೆಕಟ್ಟುಗಳನ್ನ ನಿರ್ಮಾಣ ಮಾಡ್ತಕ್ಕ ಕೆಲಸ ಮಾಡ್ತಾನೆ. ಕಾರ್ಖಾನೆಗಳು ಸಲೀಸಾಗಿ ಕೆಲಸ ಮಾಡಬೇಕು ಅಂತೇಳಿ ಅದಕ್ಕೆ ವಿದ್ಯುತ್ ತಯಾರು ಮಾಡ್ಬೇಕು ಅಂತೇಳಿ ಜಲ ವಿದ್ಯುತ್ ಅನ್ನ ಪ್ರಾರಂಭ ಮಾಡ್ತಾನೆ. ಆ ವಸ್ತುಗಳ ವಿನಿಮಯಕ್ಕಾಗಿ ರೈಲುಗಳನ್ನ ಪ್ರಾರಂಭ ಮಾಡ್ತಾನೆ, ಲೋಕೋಪಯೋಗಿ ಕೆಲಸಗಳನ್ನ ಮಾಡ್ತಾನೆ. ಇದು ಸ್ಟಾಲಿನ್ ಸಾಕಷ್ಟು ಸುಧಾರಣೆಗಳಾಗ್ತವೆ. ರಷ್ಯಾ ಏನಪ್ಪಾ ಅಂದ್ರೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿತೈತಿ. ಇದ್ರ ಜೊತೆ ಸಂಪೂರ್ಣವಾಗಿ ರಷ್ಯಾದ ಅಧಿಕಾರ ಏನಿದ್ರೆ ಅದು ತನ್ನ ಹತೋಟಿಯೊಳಗೆ ಇಟ್ಕೊಳ್ಬೇಕು ಅಂತೇಳಿ ಈ ಪಂಚವಾರ್ಷಿಕ ಯೋಜನೆಗಳಿಂದ ಸುಧಾರಣೆ ಮಾಡ್ಕೊಂತ ಯಾರು ಸುಧಾರಣೆ ಮಾಡ್ತಿರ್ತಾರ, ದೇಶ ಅವ್ರ ಅಂದಿಂದಾಗ ಇರ್ತೈತಿ. ಜನರೆಲ್ಲ ಅವ್ರು ಹೇಳಿದಂಗ ಕೇಳ್ತಿರ್ತಾರೆ, ಆಡಳಿತಾಧಿಕಾರಿಗಳು ಅವ್ರು ಹೇಳಿದಂಗ ಕೇಳ್ತಿರ್ತಾರೆ. ಅದಕ್ಕೆ ಸ್ಟಾಲಿನ್ ಈ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಳ್ತಾನೆ. ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಂಡಿರ್ತಕ್ಕಂಥ ಸಂದರ್ಭದೊಳಗ ಇಲ್ಲಿ 1927-28 ಸಂದರ್ಭದೊಳಗ ಕೈಗಾರಿಕೆಗಳಿಂದ ಉತ್ಪನ್ನ ಆಗೋದು 18.3 ಮಿಲಿಯನ್ ರೂಬೆಲ್. 1927-28 ಕೈಗಾರಿಕೆಗಳಿಂದ ಉತ್ಪನ್ನ ಆಗುವಂತಹ ವಸ್ತುಗಳದ್ದು ಎಷ್ಟು ಬೆಲೆ ಅಂತಂದ್ರ 18.3 ಬಿಲಿಯನ್ ರೂಬೆಲ್ ಅಥವಾ ಮಿಲಿಯನ್ ಬಿಲಿಯನ್ ರೂಬೆಲ್ ಅಷ್ಟು ಉತ್ಪಾದನೆ ಆಗ್ತಾ ಇತ್ತು. ಬಟ್ ಯಾವಾಗ ಸ್ಟಾಲಿನ್ ಪಂಚವಾರ್ಷಿಕ ಯೋಜನೆಗಳನ್ನ ಹಾಕೊಳ್ತಾನೋ, ಕೈಗಾರಿಕೆಗಳ ಅಭಿವೃದ್ಧಿ ಮಾಡ್ತಾನೋ, ಕೈಗಾರಿಕೆಗಳನ್ನ ರಾಷ್ಟ್ರೀಕರಣ ಮಾಡ್ತಾನೋ, ಆ ಸಂದರ್ಭದೊಳಗೆ ಅಂದ್ರೆ 1932 ಉತ್ಪಾದನೆ ಎಷ್ಟಾಗ್ತೈತಿ ಅಂದ್ರೆ 43.2 ಬಿಲಿಯನ್ ರೂಬೆಲ್ ಆಗ್ತೈತಿ. ಅಂದ್ರೆ ರೂಬೆಲ್ ಅಂದ್ರೆ ಅಲ್ಲಿ ರಷ್ಯಾದ ರೂಪಾಯಿ ಅದ, ರಷ್ಯಾದ ನಾಣ್ಯ ಅದ. ಅದಕ್ಕ ಅದು ಎಷ್ಟಾಗ್ತೈತಿ ಅಂತಂದ್ರ 18ರಿಂದ ಈಗ ಏನಪ್ಪಾ ಅಂದ್ರೆ 43 ತನಕ ಏನಪ್ಪಾ ಅಂದ್ರೆ ಹೆಚ್ಚಾಗ್ತೈತಿ. ಇದ್ರ ಜೊತೆ ಏನಪ್ಪಾ ಅಂತಂದ್ರ ಅನುಭೋಗಿಗಳ ಸರಕುಗಳೇನಪ್ಪಾ ಅಂದ್ರೆ ಹೆಚ್ಚಾಗ್ತಾವ. 11.7% ಅಂದ್ರ ಬಳಕೆ ಮಾಡ್ತಕ್ಕಂಥವ್ರ ಸಂಖ್ಯೆನ ಹೆಚ್ಚಾಗ್ತದೆ. ಇದ್ರ ಜೊತೆ ಸ್ಟಾಲಿನ್ ಕೃಷಿಯಲ್ಲಿರ್ತಕ್ಕಂಥ ಹಳೆಯ ಪದ್ಧತಿಯನ್ನ ತೆಗೆದುಹಾಕ್ತಾನೆ. ಮಿಶ್ರ ಬೇಸಾಯವನ್ನ ಪ್ರಾರಂಭ ಮಾಡ್ತಾನೆ. ಕೆಲವೊಬ್ರು ಮಿಶ್ರ ಬೇಸಾಯ ಅಂತ ಕರೀತಾರೆ, ಕೆಲವೊಬ್ರು ಸಾಮೂಹಿಕ ಬೇಸಾಯ ಅಂತ ಕರೀತಾರೆ. ಜೋಳ ಬಿತ್ತೋದು, ಜೋಳದ ಒಳಗನೆ ಕಡ್ಲಿ ಹಾಕೋದು, ಜೋಳದ ಒಳಗನೆ ಅಗಸಿ ಹಾಕೋದು, ಜೋಳದೊಳಗನೆ ಸುರ್ಪನ್ ಹಾಕೋದು. ಜೋಳ ಬಿತ್ತದ ಅದ್ರ ಜೊತೆನೆ ಮಿಶ್ರವಾಗಿರ್ತಕ್ಕಂಥ ಬೇಸಾಯ ಅಂತ ಹಾಕ್ತಾರಲ್ಲ ಹಳ್ಳಿ ಒಳಗ. ಜೋಳದೊಳಗ ಹಾಕಿರ್ತಾರ, ಅಗಸಿನೂ ಹಾಕಿರ್ತಾರ, ಕಡ್ಲಿನೂ ಹಾಕಿರ್ತಾರ, ಸೂರ್ಯಪಾನೂ ಹಾಕಿರ್ತಾರ. ಅಂದ್ರೆ ಜೋಳದೊಳಗನೆ ಮಿಶ್ರ ಬೇಸಾಯ ಅಥವಾ ಸಾಮೂಹಿಕ ಬೇಸಾಯ ಅಂತ ಸಾಮೂಹಿಕ ಬೇಸಾಯ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಇದ್ರ ಜೊತೆ ಕೃಷಿ ಅಭಿವೃದ್ಧಿ ಆಗ್ಬೇಕು ಅಂತೇಳಿ ಆಲ್ರೆಡಿ ಸ್ಟಾಲಿನ್ ಬ್ಯಾಂಕ್ಗಳನ್ನ ಸ್ಥಾಪನೆ ಮಾಡಿದ್ದ, ಅಲ್ಲಿ ಸಾಲ ಕೊಡ್ತಕ್ಕಂಥ ಯೋಜನೆ ಮಾಡಿದ್ದ. ಸ್ಟಾಲಿನ್ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಬ್ಯಾಂಕುಗಳ ಮೂಲಕ ರೈತರಿಗೆ ಕೃಷಿ ಸಲುವಾಗಿ ಸಾಲ ಸೌಲಭ್ಯವನ್ನು ಒದಗಿಸ್ತಾನೆ. ಅದ್ರ ಜೊತೆ ಅದರ ತೆರಿಗೆಯನ್ನ ಕಡಿಮೆ ಮಾಡ್ತಾನೆ. ಸಾಲ ಕೊಡ್ಬೇಕು ಮತ್ತು ತೆರಿಗೆ ಪ್ರಮಾಣವನ್ನ ಕಡಿಮೆ ಮಾಡಬೇಕು ಅಂತ. ಯಾರಾದ್ರೂ ರೈತರು ಸರ್ಕಾರವನ್ನ ಟೀಕಿಸ್ತಿದ್ರ ಅಂತವ್ರನ್ನ ರಷ್ಯಾ ಬಿಟ್ಟು ಓಡಿಸ್ತಾನೆ. ಇರ್ತಾರೆ ಕೆಲವೊಬ್ರು, ಏನೆಲ್ಲ ಸುಧಾರಣೆ ಮಾಡಿದ್ರು ಕೆಲವೊಬ್ರು ಟೀಕೆ ಮಾಡುವಂತವ್ರು ಇರ್ತಾರೆ. ಹಂಗ ಯಾರಾದ್ರೂ ರೈತರು ಸ್ಟಾಲಿನನ ಸರ್ಕಾರವನ್ನ ವಿರೋಧ ಮಾಡ್ತಿದ್ರ ಅಂತವ್ರನ್ನ ದೇಶದಿಂದ ಓಡಿಸ್ತಕ್ಕಂಥ ಕೆಲಸ ಮಾಡ್ತಾನ. ಕೆಲವೊಬ್ರು ಓಡ್ಲಿಲ್ಲ ಅಂತಂದ್ರ ಅಂತವ್ರನ್ನ ಗುಂಡಕ್ಕಿ ಕೊಲ್ತಕ್ಕಂಥ ಕೆಲಸನೂ ಸ್ಟಾಲಿನ್ ಏನಪ್ಪ ಅಂದ್ರೆ ಮಾಡ್ತಾನೆ. ಇದ್ರ ಜೊತೆ ಸ್ಟಾಲಿನ್ ಯಂತ್ರೋಪಕರಣ ಬಳಕೆಯನ್ನ ಹೆಚ್ಚಿಸ್ತಾನೆ. ಎಲ್ಲರೂ ಮ್ಯಾನ್ ಪವರ್ಗಿಂತ ಮಷಿನ್ ಪವರ್ ಯೂಸ್ ಮಾಡ್ಕೊಳ್ರಿ ಅಂತ.
ಮ್ಯಾನ್ ಪವರ್ಗಿಂತ ಮಷಿನ್ ಪವರ್ ಯೂಸ್ ಮಾಡ್ಕೊಳ್ರಿ. ಒಬ್ಬ ಮನುಷ್ಯ ಮಾಡ್ತಕ್ಕಂಥ ಕೆಲಸ ಅಥವಾ 10 ಜನ ಮಾಡ್ತಕ್ಕಂಥ ಕೆಲಸ ಒಂದು ಯಂತ್ರ 1 ತಾಸಿನಲ್ಲಿ ಮಾಡ್ತೈತಿ. ಅದಕ್ಕೆ ಯಂತ್ರಗಳನ್ನ ಬಳಕೆ ಮಾಡ್ಕೊಳ್ರಿ ಅಂತೇಳಿ ಯಂತ್ರೋಪಕರಣ ಬಳಕೆಯನ್ನ ಹೆಚ್ಚಿಸ್ತಕ್ಕಂಥ ಕೆಲಸ ಸ್ಟಾಲಿನ್ ಮಾಡ್ತಾನೆ. ಸಾಮೂಹಿಕ ಬೇಸಾಯ ಮಾಡೋದ್ರಿಂದ ಏನಪ್ಪಾ ಅಂತಂದ್ರ ಬಹಳಷ್ಟು ಪ್ರಮಾಣದ ಲಾಭ ಆಗ್ತೈತಿ ಅನ್ನೋದನ್ನ ಹೇಳ್ತಾನೆ. ಸಾಮೂಹಿಕ ಬೇಸಾಯ ಮಾಡ್ಬೇಕು ಅಂತ. ಭೂಮಿಯನ್ನ ನೀವು ಎಷ್ಟು ಹೊಡಿತೀರೋ, ಮನೆಯನ್ನ ನೀವು ಎಷ್ಟು ಹೊಡಿತೀರೋ, ಮನಸ್ಸನ್ನ ನೀವು ಎಷ್ಟು ಹೊಡಿತೀರೋ ಅಷ್ಟು ಪ್ರಭಾವ ಕಡಿಮೆ ಆಗ್ತೈತಿ, ಅಷ್ಟು ಬೆಲೆ ಕಡಿಮೆ ಆಗ್ತೈತಿ, ಅಷ್ಟು ಬೆಳೆನೂ ಕಡಿಮೆ ಆಗ್ತೈತಿ. ಒಂದು ಮನಿನ 2 ಮನಿ ಮಾಡ್ಬಿಟ್ರಿ ಅಂತಂದ್ರೆ ನಡು ಗೋಡೆ ಎಬ್ಸಿದ್ರೆ ಜಾಗ ಅವ್ರಿಗೂ ಕಡಿಮೆ ಇವ್ರಿಗೂ ಕಡಿಮೆ. 2 ಅಡಿಗೆ ಮನಿ ಅದು ಅಂತಂದ್ರೆ ಅಡಿಗೆ ಮನಿ ಸಲುವಾಗಿ ಜಾಗ ಕಡಿಮೆ. 1 ಹೊಲ ಇದ್ದಿದ್ದು ಅದ್ರಾಗ 2 ಪಾರ್ಟ್ ಮಾಡಿದ್ರ ನಡು ಒಡ್ಡು ಹಾಕಿದ್ರ ಅಂತಂದ್ರ ಮತ್ ಭೂಮಿ ಕಡಿಮೆ. 2 ಇದ್ದಿದ್ದು 4 ಭಾಗ ಮಾಡಿದ್ರೆ ಅದನ್ನು ಒಡ್ಡು ಹಾಕಿದ್ರ ಅಂದ್ರೆ ಅದಕ್ಕೂ ಭೂಮಿ ಕಡಿಮೆ. ಅವ್ರಷ್ಟು ಬಿತ್ತುದು ಇವ್ರಷ್ಟು ಬಿತ್ತುದು ಒಂದಿಂಡು ಬಿತ್ತು ಬಿಟ್ಬೇಕು. ಅದರಿಂದ ಏನಪ್ಪಾ ಅಂದ್ರೆ ವ್ಯವಸಾಯ ಕಡಿಮೆ ಆಗ್ತೈತಿ, ಕೃಷಿ ಕಡಿಮೆ ಆಗ್ತೈತಿ. ಅದಕ್ಕೆ ಸಾಮೂಹಿಕ ಬೇಸಾಯ ಮಾಡ್ಬೇಕು. ನೀವು ಬಿತ್ತಂಗ್ ನೀವು ಬಿತ್ರಿ, ನಾವು ಬಿತ್ತಂಗ್ ನಾವು ಬರ್ತೀವಿ. ಏನು ಒಂದ್ ಸಾಲ ಒಳಗ ಹೊರಗೆ ಏನಾಗೋದೈತಿ, ನಮಗರೇ ಬರ್ಲಿ ನಿಮಗರೇ ಬರ್ಲಿ ಒಟ್ಟು ಬರ್ತೈತಿಲ್ಲ. ನೋಡ್ರಿ ನೀವು ಒಡ್ಡು 4 ಕಡೆ ಒಡ್ಡು ಹಾಕಿಬಿಟ್ರಿ ಅಂದ್ರೆ 4 ಕಡೆದು ಒಂದೊಂದು ದಿಂಡು ಹೋಗ್ತಾವ, 1 ದಿನದಲ್ಲಿ 2 ದಿಂಡು ಹೋಗ್ತಾವ. ಅಂದ್ರೆ ಒಟ್ಟು ಹಾಕಿದ್ರಂದ್ರೆ ಅರ್ಧ ಎಕರೆ ಹೊಲ ಬರೀ ಒಡ್ಡಿಗೆ ಹೋಗ್ಬಿಡ್ತೆ. ಅಂದ್ರೆ ಬೆಳೆ ಕಡಿಮೆ ಆಯ್ತು ಅಂತ, ಬೆಳೆ ಪ್ರಮಾಣ ಕಡಿಮೆ ಆಗ್ತೈತೆ. ಅದಕ್ಕೆ ಸಾಮೂಹಿಕ ಬೇಸಾಯ ಪದ್ಧತಿಯನ್ನ ಅವ ತಗೊಂಡ್ ಬರ್ತಾನೆ. ಇದ್ರ ಜೊತೆ ಮೊದಲ ಪಂಚವಾರ್ಷಿಕ ಯೋಜನೆಯೊಳಗ ಕೃಷಿ ಉತ್ಪನ್ನ 16.6 ಬಿಲಿಯನ್ ಇತ್ತು ಮೊದಲ ಪಂಚವಾರ್ಷಿಕ ಯೋಜನೆ ಪೂರ್ವದಲ್ಲಿ. ಮೊದಲ ಪಂಚವಾರ್ಷಿಕ ಯೋಜನೆ ಜಾರಿಗೆ ಬಂದಾದ್ಮೇಲೆ ಅದು 25.8 ಬಿಲಿಯನ್ ರೂಬೆಲ್ ಮಟ್ಟಕ್ಕೆ ಹೆಚ್ಚಾಯ್ತು. ಎದ್ರದ್ದು ಕೃಷಿಯ ಉತ್ಪನ್ನಗಳ ಪ್ರಮಾಣ, ಕೃಷಿ ಉತ್ಪಾದನೆ ಪ್ರಮಾಣ ಹೆಚ್ಚಾಗ್ತದೆ. ಇದ್ರ ಜೊತೆ ಏನಪ್ಪಾ ಅಂದ್ರೆ ಮೊದಲನೇ ಪಂಚವಾರ್ಷಿಕ ಯೋಜನೆಯೊಳಗ ಶಿಕ್ಷಣ ಕ್ಷೇತ್ರದೊಳಗ ಗಣನೀಯ ಪ್ರಮಾಣದ ಸಾಧನೆ ಆಗ್ತದೆ. ಬಹಳ ಜನ ಹೇಳ್ತಿರ್ತಾರೆ 90% ಶಿಕ್ಷಿತರಾದ್ರು ಅಂತೇಳಿ. 90% ಶಿಕ್ಷಿತರಾದ್ರು. ನಾವು ಸಾಮಾನ್ಯವಾಗಿ ಹೇಳ್ತಿರ್ತೀವಿ ಸರ್ಕಾರದ ಯೋಜನೆಗಳ ಮೂಲಕ ಎಲ್ಲಾರು ಶಿಕ್ಷಿತರಾದ್ರು ಇಷ್ಟು ಪರ್ಸೆಂಟೇಜ್ ಅಂತ. ಶಿಕ್ಷಣ ಅಂತಂದ್ರೆ ಏನು ಅನ್ನೋದು ಗೊತ್ತಿಲ್ಲದೆ ಇರುವಂತ ಸಂದರ್ಭದೊಳಗೆ ನಾವು 90% ಶಿಕ್ಷಿತರದಾರ, 100% ಶಿಕ್ಷಿತರದಾರ. ಶಿಕ್ಷಣ ಅಂತಂದ್ರೆ ನಾವ್ ಏನ್ ಅನ್ಕೊಂಡೀವಿ ಅಂದ್ರೆ ಸಹಿ ಮಾಡಕ್ ಬರ್ದ್ರೆ ಶಿಕ್ಷಿತರು ಅಂತ ಅನ್ಕೊಂಡೀವಿ. ಸಹಿ ಮಾಡಕ ರಾತ್ರಿ ಶಾಲೆಗಳನ್ನ ಕಲ್ಸಿರ್ತಾರೆ. ಶಿಕ್ಷಣ ಇರ್ಲಾರ್ದವ್ರಿಗೆ, ಅಕ್ಷರ ಜ್ಞಾನ ಇರ್ಲಾರ್ದವ್ರಿಗೆ ಅಕ್ಷರ ಜ್ಞಾನ ಕಲಿಸ್ತಾರೆ. ಹೆಂಗಂದ್ರ ರಟ ಈಕ ಬರೆಯೋದು ಅಥವಾ ಬರೇ ಸಿಗ್ನೇಚರ್ ಮಾಡಕ್ ಬಂದ್ರೆ ಸಾಕಂತ. ಅದು ಶಿಕ್ಷಣ ಏನು ಅಂದ್ರೆ ಸಿಗ್ನೇಚರ್ ಮಾಡಕ್ ಬಂದವರೆಲ್ಲ ಶಿಕ್ಷಿತರೇನು? ಹಾಗಾಗಿ ಏನಪ್ಪಾ ಅಂದ್ರ ಸ್ಟಾಲಿನ್ ಪಂಚವಾರ್ಷಿಕ ಯೋಜನೆದೊಳಗ 90% ಅಕ್ಷರಸ್ಥರಾದ್ರು ಅಂತ ಹೇಳ್ತಾನ. ಬಟ್ ಅಕ್ಷರಸ್ಥ ಅಷ್ಟು ಪ್ರಮಾಣ ಏನು ಆಗೋದಿಲ್ಲ. ಅಮ್ಮ ಸ್ಟಾಲಿನ್ ಈ ಪ್ರಾಥಮಿಕ ಶಿಕ್ಷಣವನ್ನ ಕಡ್ಡಾಯ ಮಾಡ್ತಾನ. 1 ರಿಂದ 7ನೇ ತರಗತಿವರೆಗೆ ಕಡ್ಡಾಯವಾಗಿರ್ತಕ್ಕಂಥ ಶಿಕ್ಷಣ ಕೊಡಬೇಕು ಅಂತೇಳಿ. ಆ 1 ರಿಂದ 7ರವರೆಗೆ ಏನು ಕಡ್ಡಾಯ ಶಿಕ್ಷಣ ಅಂತ ಕರಿತಾನಲ್ಲ, ಆ ಶಿಕ್ಷಣ ಏನಪ್ಪಾ ಅಂತಂದ್ರ ಆ ಶಿಕ್ಷಣದಿಂದ ಶಿಕ್ಷಿತರಾಗ್ತಾರ 1 ರಿಂದ 7ನೇ ತನಕ. ಅಂದ್ರೆ 7ನೇ ತನಕ ಸಾಲಿ ಕಲ್ತವ್ರು ಶಿಕ್ಷಿತರು ಅಂತಂದಂಗ ಆಯ್ತಲ್ಲ. ಅದ್ರ ಮೇಲೆ ಬಿಟ್ರ ಅಂತಂದ್ರೆ ಅದ್ರ ಮೇಲೆ ಬಿಟ್ರು ಅವ್ರು ಶಿಕ್ಷಿತರೇನು? ನೀವು ಸಾಲಿ ಕಲ್ತಿದ್ದಕ್ಕೆ ಅಷ್ಟ ಶಿಕ್ಷಿತರನ್ನಾಕತ್ರಿ. 1953 ಸಂದರ್ಭದೊಳಗ 1914ರಾಗ 27% ಶಿಕ್ಷಣ ಇತ್ತು. 1953 ಸಂದರ್ಭದೊಳಗ ಅಂದ್ರೆ ಸ್ಟಾಲಿನನ ಕೊನೆಯ ಅವಧಿಯೊಳಗ ಶಿಕ್ಷಣದ ಪ್ರಮಾಣ 81% ಆಯ್ತು. ಅಷ್ಟು ಜನ ಶಿಕ್ಷಿತರಾದ್ರು ಅಂತ. ಇದ್ರ ಜೊತೆ ಸ್ಟಾಲಿನ್ ಏನ್ ಮಾಡ್ತಾನಪ್ಪ, ಶಿಕ್ಷಣವನ್ನ ಕೊಡುವ ಸಂದರ್ಭದೊಳಗ ತಾಂತ್ರಿಕ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಾನೆ. ತಾಂತ್ರಿಕ ಶಿಕ್ಷಣ ಅಂದ್ರೆ ಅದ್ರ ಸಲುವಾಗಿ ಏನಪ್ಪಾ ಅಂದ್ರೆ ತಾಂತ್ರಿಕ ಶಿಕ್ಷಣ ಸಲುವಾಗಿ ಏನಪ್ಪಾ ಅಂದ್ರೆ ಕಾರ್ಖಾನೆಗಳ ಅಧೀನದೊಳಗ ತಾಂತ್ರಿಕ ಶಿಕ್ಷಣ ಕೊಡ್ತಾನೆ. ಟೆಕ್ನಾಲಜಿಗಳು ಬೇಕಂತಂದ್ರ ITI ಅದು ಇದ್ವಲ್ಲ, ITI ಇದ್ದು ಅಂತಂದ್ರೆ ಇಂಜಿನಿಯರಿಂಗ್ ದೊಳಗೆ ಏನಪ್ಪಾ ಅಂತಂದ್ರೆ ಎಲೆಕ್ಟ್ರಿಕ್ ಇಂಜಿನಿಯರು ಅಥವಾ ಇದ್ರ ಯಾವ್ದದು ಮಷಿನರಿದ ಏನಂತಾರ ಮೆಕ್ಯಾನಿಕಲ್ ಇಂಜಿನಿಯರು, ಇವೆಲ್ಲ ಯಾರು ಅಂಡರ್ದಾಗ ಕೊಡ್ಬೇಕಂದ್ರೆ ಕಾರ್ಖಾನೆ ಕೊಟ್ಬಿಡ್ಬೇಕಂತೆ. ಕಾರ್ಖಾನೆ ಲಾರಿ ಕಾರ್ಖಾನೆ ಇತ್ತು ಅಂದ್ರೆ ಅವರದೊಳಗೆ ಮೆಕ್ಯಾನಿಕ್ ಇಂಜಿನಿಯರ್ ಕೊಡ್ಬೇಕು. ಅದ್ರೊಳಗೆ ಏನಪ್ಪಾ ಅಂದ್ರೆ ITI ಆದಿತ್ತು ಅಂದ್ರೆ ವಸ್ತುಗಳನ್ನ ತಯಾರು ಮಾಡೋ ಕಾರ್ಖಾನೆ ಅವ್ರ ಅಂಡರ್ದಾಗ ಕೊಡ್ಬೇಕು. ಫ್ಯಾಕ್ಟ್ರಿಗಳೊಳಗ ಈ ತಾಂತ್ರಿಕ ಶಿಕ್ಷಣ ಇಲಾಖೆಗಳನ್ನ ಕೊಟ್ಟ. ಅದರಿಂದ ಏನಪ್ಪಾ ಅಂದ್ರೆ ತಾಂತ್ರಿಕ ಶಿಕ್ಷಣ ಬಹಳಷ್ಟು ಅಭಿವೃದ್ಧಿ ಆಯ್ತು ಅಂತ. ಇಷ್ಟೆಲ್ಲ ಮೊದಲನೇ ಪಂಚವಾರ್ಷಿಕ ಯೋಜನೆದೊಳಗ ಸ್ಟಾಲಿನ್ ಮಾಡಿರ್ತಕ್ಕಂಥ ಸಾಧನೆಗಳು. 1928ರಿಂದ ಹಿಡ್ಕೊಂಡು 1932 ತನಕ 5 ವರ್ಷದ ಒಂದು ಪಂಚವಾರ್ಷಿಕ ಯೋಜನೆ ಆಗ್ತೈತಿ. 1932ರಿಂದ 37 ತನಕ 2ನೇ ಪಂಚವಾರ್ಷಿಕ ಯೋಜನೆ ಜಾರಿ ಮಾಡ್ತಾನೆ. ಏನು ಮತ್ತೆ 5 ವರ್ಷದ ಯೋಜನೆಗಳನ್ನ ಹಾಕೊಳ್ತಾನ. ಮೊದಲ 5 ವರ್ಷದ ಯೋಜನೆಯೊಳಗೆ ಏನಪ್ಪಾ ಅಂತಂದ್ರ ಅಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಾಗಿತ್ತು. ಅದ್ರ ಜೊತೆ ಏನಪ್ಪಾ ಅಂದ್ರೆ ಶಿಕ್ಷಣಕ್ಕೆ ಮಾನ್ಯತೆ ಕೊಡಬೇಕಾಗಿತ್ತು. ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಮಾನ್ಯತೆ ಕೊಟ್ಟಿದ್ದ.
ಎರಡನೇ ಪಂಚವಾರ್ಷಿಕ ಯೋಜನೆ ಐತಲ್ಲ, ಆ ಎರಡನೇ ಪಂಚವಾರ್ಷಿಕ ಯೋಜನೆ ಒಳಗ ಆ ರೈಲ್ವೆ ಅಭಿವೃದ್ಧಿಯನ್ನ ಮಾಡಬೇಕು ಅಂತೆ. ರೈಲ್ವೆ ಅಭಿವೃದ್ಧಿ ಮಾಡಬೇಕು. ಕಲ್ಲಿದ್ದನ್ನು ಉತ್ಪಾದನೆ ಮಾಡಬೇಕು, ಅದಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕು. ಕಬ್ಬಿಣವನ್ನ ಉತ್ಪಾದನೆ ಮಾಡಬೇಕು. ಪೆಟ್ರೋಲಿಯಂ ಉತ್ಪನ್ನಗಳನ್ನ ಹೆಚ್ಚಿಸಬೇಕು ಅನ್ನೋದಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಾನೆ. ಇನ್ನು 5 ವರ್ಷ ಏನಪ್ಪಾ ಅಂತಂದ್ರೆ ರೈಲ್ವೆ ಅಭಿವೃದ್ಧಿ ಆಗ್ಬೇಕು, ಕಲ್ಲಿದ್ದಲು ಅಭಿವೃದ್ಧಿ ಆಗ್ಬೇಕು, ಕಬ್ಬಿಣ ಅಭಿವೃದ್ಧಿ ಆಗ್ಬೇಕು, ಪೆಟ್ರೋಲಿಯಂ ಉತ್ಪನ್ನಗಳ ಅಭಿವೃದ್ಧಿ ಆಗ್ಬೇಕು. ಅದರ ಕಡೆ 5 ವರ್ಷ ಸರ್ಕಾರ ಅದ್ರ ಬಗ್ಗೆನೇ ಗಮನ ಹರಿಸ್ತೈತಿ. ಇದು ಮುಖ್ಯವಾಗಿರ್ತಕ್ಕಂಥದ್ದು. ಉಳಿದಿದ್ದು ಇರ್ತಾವ, ಬಟ್ ಮುಖ್ಯವಾದ 5 ವರ್ಷದ ಯೋಜನೆಯನ್ನ ಹಾಕೊಳ್ತಾನ. ಕೃಷಿ ಉತ್ಪಾದನೆ ಹೆಚ್ಚಾದಂಗೆ ಏನಪ್ಪಾ ಅಂತಂದ್ರ ಕೃಷಿ ಉತ್ಪಾದನೆ ಹೆಚ್ಚಾದಂಗೆ ಪಡಿತರ ಪದ್ಧತಿ ಏನೈತಲ್ಲ, ರೇಷನ್ ಕಾರ್ಡ್, ಅದನ್ನ ತೆಗೆದು ಹಾಕ್ತಾನೆ. ಲೆನಿನ್ ಏನ್ ಮಾಡಿದ್ದ, ಡೈರೆಕ್ಟ್ ಆಗಿ ತೆಗೆದು ಹಾಕ್ಬಿಟ್ಟಿದ್ದ ಅದು ಪಡಿತರ ಪದ್ಧತಿ. ಬಟ್ ಸ್ಟಾಲಿನ್ ಅದನ್ನ ಮತ್ತೆ ಸ್ಟಾರ್ಟ್ ಮಾಡ್ತಾನೆ. ಯಾವಾಗ ಕೃಷಿ ಉತ್ಪಾದನೆ ಹೆಚ್ಚಾಗ್ತೈತೋ, ರೈತರು ಭೂಮಿ ಒಳಗೆ ಬೆಳೆಯಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂದ್ರೆ ರೇಷನ್ ಅಂಗಡಿಗೆ ಹೋಗಿ ರೇಷನ್ ತಗೊಳ್ಳೋ ಅವಶ್ಯಕತೆನೇ ಇರಂಗಿಲ್ಲ. ಕೃಷಿಯ ಉತ್ಪನ್ನಗಳು ಹೆಚ್ಚಾದಂಗೆ ಏನಪ್ಪಾ ಅಂದ್ರೆ ಪಡಿತರ ಪದ್ಧತಿಯನ್ನ ತೆಗೆದು ಹಾಕ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. 1938 3ನೇ ಪಂಚವಾರ್ಷಿಕ ಯೋಜನೆ ತಗೊಂಡ್ ಬರ್ತಾನ. 3ನೇ ಪಂಚವಾರ್ಷಿಕ ಯೋಜನೆಯಿಂದ ಸಾಕಷ್ಟು ಬದಲಾವಣೆಗಳಾಗ್ತಾವ. ಒಟ್ಟು ಅವನ ಅವಧಿ ಒಳಗಾಗಿರ್ತಕ್ಕಂಥ ಪಂಚವಾರ್ಷಿಕ ಯೋಜನೆಯಿಂದ ಏನಪ್ಪಾ ಅಂದ್ರೆ ರಷ್ಯಾ ಬಹಳಷ್ಟು ಅಭಿವೃದ್ಧಿ ಪಥಕ್ಕೆ ಆಗ್ತೈತಿ, ಸರ್ವಾಂಗೀಣ ಅಭಿವೃದ್ಧಿ ಆಗ್ತೈತಿ. ಇದ್ರ ಜೊತೆ ಈ ಪಂಚವಾರ್ಷಿಕ ಯೋಜನೆಗಳ ಜೊತೆ ಸ್ಟಾಲಿನ್ ಮಾಡಿದ್ದೇನು ಅಂತಂದ್ರೆ ವೃದ್ಧರಿಗೆ ವೃದ್ಧಾಪ್ಯ ವೇತನವನ್ನ ಕೊಡಬೇಕು ಅಂತೇಳಿ ವೃದ್ಧಾಪ್ಯ ವೇತನವನ್ನ ಜಾರಿ ತರ್ತಾನೆ. ವೃದ್ಧರಿಗೆ ವೃದ್ಧಾಪ್ಯ ವೇತನ ಕೊಡಬೇಕು ಅಂತ. ಈಗಲೂ ಎಲ್ಲ ಸರ್ಕಾರಗಳು ಬಹುತೇಕ ಏನಪ್ಪಾ ಅಂದ್ರೆ ವೃದ್ಧಾಪ್ಯ ವೇತನ ಅಂತ ಕೊಡ್ತಾರ. ಇದ್ರ ಜೊತೆ ಅಪಘಾತ ಆಯ್ತು ಅಂತಂದ್ರೆ ಅಪಘಾತಕ್ಕೊಳಗಾಗಿರ್ತಕ್ಕಂಥವ್ರಿಗೆ ಪರಿಹಾರ ನೀಡಬೇಕು ಅಂತ. ನೋಡ್ರಿ, ನಾವು ನಮ್ಮ ಗಾಡಿ ಒಳಗ KSRTC ಬಸ್ನೊಳಗ ಎಲ್ಲೋ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ರ ಅಂದ್ರೆ ಸರ್ಕಾರ ಪರಿಹಾರ ಕೊಡ್ತೈತೆ. ಅದಕ್ಕೆ ಇದಕ್ಕೆ ನಾವು ಸತ್ತೀವಿ ಅಂದ್ರೂ ಸರ್ಕಾರ ಪರಿಹಾರ ಕೊಡ್ತದೆ. ಇಲ್ಲ ಐತಿ ಗೌರ್ಮೆಂಟ್ ಬಸ್ಸಿಗೆ ಪ್ರತಿ ನಿಮ್ಮದು ಒಂದು ಟಿಕೆಟ್ ಇನ್ಶೂರೆನ್ಸ್ ಅಂತ ಕಟ್ ಮಾಡ್ಕೊಂತಾರ. ಇನ್ಶೂರೆನ್ಸ್ ಕಟ್ ಮಾಡ್ಕೊಂಡ್ರೆ ಅಂತಂದ್ರೆ ಸರ್ಕಾರದ ಏನಾದ್ರೂ ಜೀವಕ್ಕೆ ಹಾನಿ ಆಯ್ತು ಅಂತಂದ್ರೆ ಅವಾಗ ಸರ್ಕಾರ ನೇರವಾಗಿ ಪರಿಹಾರ ಕೊಡ್ಬೇಕು, ಇನ್ಶೂರೆನ್ಸ್ ಕೊಡ್ಬೇಕು ಅಂತ ಐತಿ, ಕೊಡ್ತೈತಿ, ಕೊಡ್ತದ. ಬಟ್ ನಾವು ಅದನ್ನ ಇದು ಮಾಡೋದಿಲ್ಲ ಅಷ್ಟೇ. ಯಾಕ ಏನು ಅನ್ನೋದ್ರ ಮೇಲೆ ಡಿಪೆಂಡ್ ಆಗ್ತಾವ ಅಷ್ಟೇ. ಅದಕ್ಕೆ ಜೀವ ವಿಮೆ ಅಂತ ಪ್ರಾರಂಭ ಮಾಡ್ತೈತಿ. ಅದ್ರ ಜೊತೆ ಅಪಘಾತಕ್ಕೆ ಒಳಗಾದ್ರ ಜೀವ ವಿಮೆ ಅಂತ. ನಾವು ಬರೇ ಅಪಘಾತ ಆಗಿದ್ದಷ್ಟೇ ಹೇಳ್ತೀವಿ. ನಮ್ಮ ಮೀಡಿಯಾಗಳು ಅಪಘಾತ ಆಗಿದ್ದಷ್ಟೇ ಹೇಳ್ತಾವ, ಅಪಘಾತಕ್ಕಾಗಿರ್ತಕ್ಕಂಥ ಪರಿಹಾರಗಳು ಏನದಾವ ಹೇಳಂಗಿಲ್ಲ. ಯಾವಾಗ ಹೇಳ್ತೀವಿ ಅಂದ್ರೆ ಒಬ್ರು ಇಬ್ರು ಏನಾರ ಆದ್ರು ಅಂತಂದ್ರೆ ಅವ್ರಿಗೆ ಪರಿಹಾರ ಕೊಡ್ರಿ ಅಂತ ಅನ್ಕೊಂತಾರ. ಅದೊಂದಿಷ್ಟು ಬಂದ್ಬಿಡ್ತೈತಿ. ಯಾರಾದ್ರೂ ಬೇಕಾದವ್ರು ಒಂದಿಷ್ಟು ಸ್ಟ್ರೈಕ್ ಮಾಡಿದ್ರೆ ಅದೊಂದಿಷ್ಟು ಮೀಡಿಯಾಸ್ದಾಗ ಬರ್ತೈತೆ, ಉಳಿದಿದ್ದು ಬರೋದಿಲ್ಲ. ಬಟ್ ಸರ್ಕಾರದ ಯೋಜನೆ ಏನದಾವ ಅಂತಂದ್ರೆ ಕಂಪಲ್ಸರಿ ಯಾರಾದ್ರೂ ಅಪಘಾತ ಆಯ್ತು ಅಂತಂದ್ರೆ ಅಂಥದ್ಗೆ ಅಪಘಾತ ಪರಿಹಾರ ಕೊಡಬೇಕು ಅಂತ. ಅಪಘಾತ ಆಗಾಕ ಸರ್ಕಾರನ ಕಾರಣ ಅಂತ. ರೋಡ್ ಚಲೋ ಆದ್ರೂ ಸರ್ಕಾರನ ಕಾರಣ, ರೋಡ್ ಕೆಟ್ಟ ಆದ್ರೂ ಸರ್ಕಾರ ಕಾರಣ. ಅತಿ ಚೆನ್ನಾಗಿ ರೋಡ್ ಆತಂದ್ರೆ ಅಪಘಾತ ಹೆಚ್ಚಾಗ್ತಾವ, ಅತಿ ರೋಡ್ ಕೆಟ್ಟು ಅಂದ್ರೆ ಅಪಘಾತ ಹೆಚ್ಚಾಗ್ತಾವ. ಅದ್ರ ಸಲುವಾಗಿ ಪರಿಹಾರ ಕೊಡೋದು ಯಾರು? ಸರ್ಕಾರನ ಕೊಡ್ಬೇಕು. ಯಾಕಂದ್ರೆ ನಾವು ರೋಡ್ ಟ್ಯಾಕ್ಸ್ ತುಂಬ್ತೀವಲ್ಲ, ಅದಕ್ಕೆ ಅಪಘಾತದ ಜವಾಬ್ದಾರಿಗೆ ಅಪಘಾತ ಪರಿಹಾರವನ್ನ ಕೊಡ್ತಕ್ಕಂಥ ಕೆಲಸವನ್ನ ಏನಪ್ಪಾ ಅಂದ್ರೆ ಸ್ಟಾಲಿನ್ ಚಾಲೂ ಮಾಡ್ತಾನೆ. ಇದ್ರ ಜೊತೆ ಏನಪ್ಪಾ ಅಂತಂದ್ರೆ ಜೀವ ವಿಮೆಯನ್ನ ಪ್ರಾರಂಭ ಮಾಡ್ತಾನೆ. ಜೀವ ವಿಮೆ, ನಮ್ಮ ಜೀವಕ್ಕೆ ವಿಮೆ ಮಾಡ್ಕೊಳ್ಳೋದು. ಭಾಳ ಜನ ಕೇಳ್ಕೊಂತಿರ್ತಾರೆ, ಇನ್ಸೂರೆನ್ಸ್ ಮಾಡ್ಕೊಳ್ರಿ. ಯಾವುದು? ಲೈಫ್ ಇನ್ಸೂರೆನ್ಸ್ ಅಂತ. ಲೈಫ್ ಇನ್ಸೂರೆನ್ಸ್ ಮಾಡ್ಕೋಬೇಕಲ್ಲ, ಎದ್ರ ಸಲುವಾಗಿ? ಅಮೌಂಟ್ ಬರ್ತೈತಿ ಅಂತ. ನಾವು ಸಾಯ್ಬೇಕು, ನಾವು ಸತ್ರ ಅಷ್ಟೇ ಬರ್ತೈತಿ. ಅದು ಸಾಯ್ಲಿಲ್ಲ ಅಂದ್ರೆ ಹೆಂಗ್ ಬರ್ತೈತಿ? ಲೈಫ್ ಇನ್ಸೂರೆನ್ಸ್ ಅದು. ನಮ್ಮ ಲೈಫ್ ಹೋದ್ಮ್ಯಾಗ ಲೈಫ್ ಇನ್ಸೂರೆನ್ಸ್ ಬರ್ತೈತಿ. ನಮ್ಮ ಲೈಫ್ ಇದ್ದಾಗ ಬರಂಗಿಲ್ಲ. ಜೀವ ವಿಮೆ ಜೀವ ಹೋದಾಗ ಬರ್ತೈತಿ, ಜೀವ ಇದ್ದಾಗ ಬರಂಗಿಲ್ಲ. ಜೀವ ಇದ್ದಾಗ ಯಾರು ಹೆಲ್ಪ್ ಮಾಡಂಗಿಲ್ಲಪ್ಪ. ಇನ್ಸೂರೆನ್ಸ್ ಹಂಗ ಸತ್ರ ಅಟ್ಟೆ ಹೆಲ್ಪ್ ಮಾಡ್ತೈತಿ, ಏನಾರ ಆದ್ರೆ ಅಟ್ಟೆ ಹೆಲ್ಪ್ ಮಾಡ್ತೈತಿ. ನಾವು ಹೆಂಗೆ ಏನಾರ ಆದ್ರೂ ಸತ್ರು ಅಂತಂದ್ರೆ ಎಲ್ಲರಿಗೂ ಪಾಪ ಅಂತ ಹೋಗ್ತೀವಲ್ಲ. ಜೀವಂತಿದ್ದಾಗ ಒದ್ದಾಡುವಾಗ ಯಾರೂ ಬಂದು ಹೋಗಂಗಿಲ್ಲ, ಯಾರೂ ಒಂದಿಷ್ಟು ಬಂದು ಸಹಾಯ ಮಾಡಂಗಿಲ್ಲ. ಹಂಗೇನಪ್ಪ ಅಂದ್ರೆ ಜೀವ ವಿಮೆಯನ್ನ ಸ್ಟಾಲಿನ್ ಪ್ರಾರಂಭ ಮಾಡ್ತಾನೆ. ಸಾಮಾಜಿಕ ಭದ್ರತೆಗಾಗಿ ಒಂದಿಷ್ಟು ಸೌಲಭ್ಯಗಳು, ಏನು ಹಕ್ಕುಗಳದಾವಲ್ಲ ಸಾಮಾನ್ಯವಾಗಿ ಬರ್ತಕ್ಕಂಥ ಅವು ಹಕ್ಕುಗಳನ್ನ ಒದಗಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾನೆ. ಇದ್ರ ಜೊತೆ ಸ್ಟಾಲಿನ್ ವಿದೇಶಾಂಗ ನೀತಿನೂ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ವಿದೇಶಾಂಗ ನೀತಿ, ಸ್ಟಾಲಿನ್ನ ವಿದೇಶಾಂಗ ನೀತಿ ಅಂತ ಕರಿತೇವೆ ನಾವು. ಸ್ಟಾಲಿನ್ನ
ವಿದೇಶಾಂಗ ನೀತಿ ಬಹಳ ಮುಖ್ಯವಾಗಿದ್ದು. 1918ರಿಂದ 21 ತನಕ ಲೆನಿನ್ ಇರ್ತಾನೆ. ಲೆನಿನನ ವಿದೇಶಾಂಗ ನೀತಿಯನ್ನ ನೋಡಿದ್ರಿ ನೀವು. ಆದ್ರೆ ಲೆನಿನನ ವಿದೇಶಾಂಗ ನೀತಿ ಸಂದರ್ಭದೊಳಗೆ ಕಾರ್ಲ್ ಮಾರ್ಕ್ಸನ ತತ್ವ ಏನೈತಲ್ಲ ಅದು ಬಹುತೇಕ ಎಲ್ಲ ಕಡೆ ಹರಡತಕ್ಕಂಥ ಕೆಲಸ ಆಗಿರ್ತದೆ. 1919 ಸಂದರ್ಭದಾಗ ಅಂತಾರಾಷ್ಟ್ರೀಯ ಮಾರ್ಕ್ಸ್ವಾದಿ ಆಂದೋಲನದ ಸಂಘಟನೆಗಳಾಗಿರ್ತಾವ. ಪಾಶ್ಚಿಮಾತ್ಯ ರಾಷ್ಟ್ರಗಳೇನದಾವಲ್ಲ ಅವುಗಳಲ್ಲಿ ಮತ್ತು ವಸಾಹತುಶಾಹಿ ನೀತಿಗಳನ್ನ ಹಬ್ಬಿಸ್ತಕ್ಕಂಥ ಕೆಲಸನೂ ಆಗಿರ್ತೈತಿ. ಜನರಿಗೆ, ಬಹಳಷ್ಟು ಜನರಿಗೆ ಕಮ್ಯುನಿಸ್ಟ್ ತತ್ವ, ಕಮ್ಯುನಿಸ್ಟ್ ವಾದ ಅಂತಂದ್ರೆ ಅದ್ರ ಕಡೆ ಏನಪ್ಪಾ ಅಂದ್ರೆ ಒಲವು ಹೆಚ್ಚಾಗಿರ್ತೈತಿ. ಸಾಮಾನ್ಯವಾಗಿ ರೈತರ ಪರವಾಗಿ ಅದಾರ, ಕಾರ್ಮಿಕರ ಪರವಾಗಿ ಅದಾರ. ಇದು ನಮ್ಮ ಸಂಘಟನೆ ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ, ವಿದ್ಯಾರ್ಥಿಗಳ ಪರವಾಗಿ ಅಂದಾಗ ನಮಗೇನಾರೇ ಕುಂದು ಕೊರತೆಗಳಾದಾಗ, ನಮ್ಮ ಏನಾರ ಬೇಕು ಬೇಡಿಕೆಗಳು ಈಡೇರಿಸುವಂತ ಅದು ಈಡೇರದೇ ಇರುವಂತ ಸಂದರ್ಭದೊಳಗೆ ನಾವು ಆ ಸಂಘಟನೆ ಕಡೆ ಒಲವನ್ನು ತೋರಿಸ್ತೀವಿ. ನಿಮ್ಗಾರೆ ಫೀ ಹೆಚ್ಚಿಗಾತು, ಫೀ ಸರಿಯಾಗಿದ್ದು ಆಗ್ಲಿಲ್ಲೋ ಏನಾರ ಅಂದಾಗ ನೀವೇನ್ ಮಾಡ್ತೀರಿ, ಆಗ ಸ್ಟೂಡೆಂಟ್ಸ್ ಯೂನಿಯನ್ ಕಡೆ ಹೋಗ್ತೀರಿ, ಅಥವಾ ನೀವೇ ಒಂದು ಯೂನಿಯನ್ ಮಾಡ್ಕೊಂತೀರಿ, ನೀವೇ ಒಂದಿಷ್ಟು ಜನರನ್ನು ಕುಡ್ಕೊಂಡು ಸಂಘಟನೆ ಮಾಡ್ಕೊಂತೀರಿ. ಹಂಗ ರೈತರು, ಕಾರ್ಮಿಕರು ಏನಪ್ಪಾ ಅಂದ್ರೆ ಕಮ್ಯುನಿಸ್ಟ್ ತತ್ವದ ಕಡೆ ಒಂದಿಷ್ಟು ಮನಸ್ಸನ್ನ ಒಲಿಸ್ಕೊಂಡ್ರು. ಅದ್ರ ಜೊತೆ ಏನಪ್ಪಾ ಅಂದ್ರೆ ಲೆನಿನ್ ಏಷ್ಯಾದ ಸ್ವತಂತ್ರ ಹೋರಾಟಕ್ಕಾಗಿ ಲೆನಿನ್ ಬೆಂಬಲವನ್ನ ಕೊಡ್ತಕ್ಕಂಥ ಕೆಲಸ ಮಾಡ್ತಾನ. ಲೆನಿನ್ ಬಂಡವಾಳಶಾಹಿ ಜೊತೆ ಹೋರಾಟ ಮಾಡೋದೇನಪ್ಪಾ ಅಂತಂದ್ರೆ ಬಂಡವಾಳಶಾಹಿ ಏನದಾರಲ್ಲ ಆ ಶಾಹಿಗಳನ್ನ ಹೋರಾಟ ಮಾಡೋದು ಅಸಾಧ್ಯ ಅಂತ ಗೊತ್ತಾಗ್ತೈತಿ. ಬಂಡವಾಳಶಾಹಿಗಳ ಜೊತೆ ಹೋರಾಟ ಮಾಡಕ್ ಆಗಂಗಿಲ್ಲ. ಯಾಕಂದ್ರೆ ಬಂಡವಾಳ ಹೂಡೋರು ಈ ರಾಷ್ಟ್ರದಾಗ ಹೂಡೋರು, ಪ್ರತಿ ರಾಷ್ಟ್ರದಾಗ ಹೂಡೋರ ವಿದೇಶಿ ಬಂಡವಾಳ ಹೂಡಿಕೆ ಅಂತ ಕರೀತೆ. ಅವ್ರ ಜೊತೆ ಹೋರಾಟ ಮಾಡಕ್ ಆಗೋದಿಲ್ಲ ಅಂತ ತಿಳ್ಕೊಂಡ್ಮೇಲೆ ಬಂಡವಾಳಶಾಹಿ ರಾಷ್ಟ್ರಗಳು ಏನದಾವ ಅವುಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂತಾನೆ. ಬಂಡವಾಳಶಾಹಿ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಳ್ಳೋದಂತ ಇವತ್ತಿಗೂ ನಮ್ಮ ದೇಶನೂ ಮಾಡ್ಕೊಳ್ತೈತಿ. ಯಾವ್ಯಾವ ರಾಷ್ಟ್ರಗಳು ಬಂಡವಾಳಗಳನ್ನ ಹೂಡ್ತಾವಲ್ಲ, ಉದ್ಯೋಗದ ಸಲುವಾಗಿ, ಕಾರ್ಖಾನೆಗಳ ಸಲುವಾಗಿ ಬಂಡವಾಳಗಳನ್ನು ಹೂಡ್ತಾವ, ಅಂತ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಳ್ಬೇಕು. ನಾವು ಒಪ್ಪಂದ ಮಾಡ್ಕೊಳ್ಳೋದು ಅದಕ್ಕೆ ಯಾರು ನಮ್ಮಿಂದ ಹೆಲ್ಪ್ ಆಗ್ತೈತಿ ಅವ್ರ ಕಡೆ ನಾವು ಹೆಚ್ಚಿರ್ತೀವಿ. ಹಂಗಮ್ಮ ಏನ್ ಮಾಡ್ತಾನ, ಬಂಡವಾಳಶಾಹಿಗಳಿಗೆ ವಿರೋಧ ಮಾಡಕ್ ಆಗೋದಿಲ್ಲ, ಅವ್ರನ್ನ ಮನಸಾಕ್ ಆಗೋದಿಲ್ಲ ಅಂತ ಗೊತ್ತಾದ್ಮೇಲೆ ಅಂತ ರಾಷ್ಟ್ರಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಮಾಡ್ತಾನ. ಅದು ಆರ್ಥಿಕವಾಗಿರ್ತಕ್ಕಂಥದ್ದು, ವಾಣಿಜ್ಯವಾಗಿರ್ತಕ್ಕಂಥದ್ದು, ಕೈಗಾರಿಕೆ ಆಗಿರ್ತಕ್ಕಂಥದ್ದು, ಇವೆಲ್ಲ ಒಪ್ಪಂದಗಳನ್ನ ಆತ ಮಾಡ್ಕೊಳ್ತಾನ. ಬ್ರಿಟನ್ ಕಾರ್ಮಿಕ ಪಕ್ಷ ಏನೈತಲ್ಲ, ಬ್ರಿಟನ್ನಲ್ಲಿ ಇರ್ತಕ್ಕಂಥ ಕಾರ್ಮಿಕ ಪಕ್ಷ 1924 ಫೆಬ್ರವರಿ ಒಳಗ ಈ ಸ್ಟಾಲಿನನ ಸರ್ಕಾರಕ್ಕೆ ಮಾನ್ಯತೆಯನ್ನ ಕೊಡ್ತೈತಿ. 1924 ಬ್ರಿಟನ್ ಸರ್ಕಾರ ಸ್ಟಾಲಿನ್ ಸರ್ಕಾರ ಅಥವಾ ಸ್ಟಾಲಿನನ ಪಕ್ಷಕ್ಕೆ ಮಾನ್ಯತೆಯನ್ನ ಕೊಡ್ತೈತಿ. ನಿಮ್ಮದು ಒಂದು ಪಕ್ಷ ಅಂತ ನಾವು ಒಪ್ಪಗೋತೀವಿ ಅಂತ ಬ್ರಿಟನ್ ಹೇಳ್ತೈತಿ. ಬ್ರಿಟನ್ ಹೇಳಿದ ಮ್ಯಾಗ ಯಾಕೆ ಹೇಳ್ತೈತಿ, ಬ್ರಿಟನ್ ಯಾಕೆ ಹೇಳ್ತದೆ? ಬ್ರಿಟನ್ ಹೇಳಿದ ಮ್ಯಾಗ ಇಟಲಿ, ಆಸ್ಟ್ರಿಯಾ, ಚೀನಾ, ಫ್ರಾನ್ಸ್ ಇವು ಏನಪ್ಪಾ ಅಂತಂದ್ರೆ ಸ್ಟಾಲಿನನ ಪಕ್ಷವನ್ನ ಒಪ್ಕೊಳ್ತಾವ. ಸ್ಟಾಲಿನನ ಪಕ್ಷ ಏನಿತ್ತಲ್ಲ ಅದನ್ನ ಪಕ್ಷವನ್ನ ಒಪ್ಕೊಂತಿಲ್ಲ. ಸ್ಟಾಲಿನನ ಸೋವಿಯತ್ ಸರ್ಕಾರಕ್ಕೆ ಮನ್ನಣೆಯನ್ನ ಕೊಡ್ತಾವ. 1926 ರಷ್ಯಾ, ಟರ್ಕಿ, ಜರ್ಮನಿ ಇವು ಸಹ ಏನಪ್ಪಾ ಅಂತಂದ್ರೆ ಸ್ಟಾಲಿನನ ಪಕ್ಷವನ್ನ, ಸೋವಿಯತ್ ಸರ್ಕಾರವನ್ನು ಒಪ್ಕೊಂತಾವ ಮತ್ತು ಒಪ್ಪಂದಗಳನ್ನ ಮಾಡ್ಕೊಂತಾವ. ಸ್ಟಾಲಿನನ ಸೋವಿಯತ್ ಸರ್ಕಾರವನ್ನ ಅಥವಾ ಪಕ್ಷವನ್ನ, ಆಡಳಿತವನ್ನ ಯಾಕೆ ಯುರೋಪಿನ ರಾಷ್ಟ್ರಗಳೆಲ್ಲ ಒಪ್ಪಿಕೊಂಡು ಅಂತಂದ್ರೆ ಅದು ಸ್ಟಾಲಿನನ ವಿದೇಶಾಂಗ ನೀತಿಯಿಂದಾಗಿ ಒಪ್ಕೊಂಡು. ಸ್ಟಾಲಿನನ ವಿದೇಶಾಂಗ ನೀತಿ ಏನಾಗಿತ್ತು ಅಂತಂದ್ರೆ ತನ್ನ ರಷ್ಯಾ ಬಿಟ್ಟು ಉಳಿದಂತ ಬಂಡವಾಳಶಾಹಿ ರಾಷ್ಟ್ರಗಳನ್ನ ಹತ್ತಿಕ್ಕಾಗೋದಿಲ್ಲ ಅನ್ನೋ ಕಾರಣಕ್ಕಾಗಿ, ಅಸಾಧ್ಯ ಅಂತ ಗೊತ್ತಾದ್ಮೇಲೆ ತನ್ನ ನೆರೆಹೊರೆಯ ರಾಷ್ಟ್ರಗಳ ಜೊತೆ ಆರ್ಥಿಕ ಒಪ್ಪಂದವನ್ನ ಮಾಡ್ಕೊಂತಾನೆ. ಅವ್ರ ಜೊತೆ ಒಪ್ಪಂದ ಮಾಡ್ಕೊಂತಾನೆ, ಬಂಡವಾಳಶಾಹಿಗಳ ಜೊತೆ, ಬಂಡವಾಳಶಾಹಿ ರಾಷ್ಟ್ರಗಳ ಜೊತೆ ಒಪ್ಪಂದ ಮಾಡ್ಕೊಂಡಾಗ ಅವು ಆಟೋಮೆಟಿಕ್ ಆಗಿ ನಮ್ಮ ಜೊತೆ ವ್ಯಾವಹಾರಿಕ ಒಪ್ಪಂದಗಳು ಇರೋದ್ರಿಂದ ಅವನ ಪಕ್ಷಕ್ಕೆ ಅವ್ರು ಮಾನ್ಯತೆ ಕೊಡ್ತಾರೆ. ಹೆಂಗ ವ್ಯಾವಹಾರಿಕ ಒಪ್ಪಂದಗಳು ಇರೋದ್ರಿಂದ ಅರ್ಥ ಐತೆ. ವ್ಯಾವಹಾರಿಕ ಒಪ್ಪಂದಗಳಂತಂದ್ರೆ ಸ್ಟಾಲಿನ್ ಏನಪ್ಪಾ ಅಂತಂದ್ರೆ ಮೊದಲು ಬಂಡವಾಳಶಾಹಿಗಳನ್ನ ವಿರೋಧ ಮಾಡ್ತಾನೆ. ಲೆನಿನ್ ಬಂಡವಾಳಶಾಹಿಗಳಿಗೆ ಮಾನ್ಯತೆ ಕೊಡ್ತಾನೆ. ಆರಂಭದಲ್ಲಿ ರಾಷ್ಟ್ರೀಕರಣ ಮಾಡಿರ್ತಾನೆ. ಕೊನೆಗೆ ಅವನು ಏನಪ್ಪಾ ಅಂದ್ರೆ ವಿದೇಶಾಂಗ ನೀತಿ ಒಳಗೆ ಏನ್ ಮಾಡ್ತಾನಪ್ಪ ಅಂದ್ರೆ ಅವ ಏನಂತಂದ್ರೆ ಈ ರಾಷ್ಟ್ರೀಕರಣವನ್ನ ತೆಗೆದು ಹಾಕ್ತಾನೆ. ರಷ್ಯಾ ಅಭಿವೃದ್ಧಿ ಆಗ್ಬೇಕಂದ್ರೆ ರಾಷ್ಟ್ರೀಕರಣದಿಂದ ಆಗೋದಿಲ್ಲ, ಅದಕ್ಕೆ ಏನ್ ಬಂದ್ರೆ ಖಾಸಗೀಕರಣ ಆಗ್ಬೇಕು ಅಂತ ಕೈಗಾರಿಕೆಗಳನ್ನ ಖಾಸಗೀಕರಣಕ್ಕೆ ಕೊಡ್ತಾನೆ. ಖಾಸಗೀಕರಣಕ್ಕೆ ಹೆಚ್ಚಿನ ಮಾತು. ಲಾಸ್ಟ್ ಕೊನೆಗೆ ಖಾಸಗೀಕರಣ ಮಾಡಿ ಅಭಿವೃದ್ಧಿ ಸಾಧಿಸ್ತಾನೆ ಯಾರು, ಲೆನಿನ್. ಅದೇ ಸಂದರ್ಭದೊಳಗೆ ಲೆನಿನ್ ಏನ್ ಮಾಡ್ತಾನೆ ಅಂದ್ರೆ ವಿದೇಶಿ ಬಂಡವಾಳಕ್ಕೆ ಹೆಚ್ಚಿನ ಮಾನ್ಯತೆಯನ್ನು ಕೊಡ್ತಾನೆ. ವಿದೇಶಿ ಬಂಡವಾಳ ಹೂಡಿಕೆಗಾರರು ಯಾರ್ಯಾರು ಅದರಿ ಬಂದು ಹುಡುಕಡ್ರಿ,
ಅಂತೇಳಿ, ಬಂಡವಾಳ ಹಾಕ್ರಿ ಅಂತ ಹೇಳ್ತಾನೆ ಯಾರು? ಲೆನಿನ್. ಬಟ್ ಸ್ಟಾಲಿನ್ ಅಧಿಕಾರಕ್ಕೆ ಬಂದ ಮೇಲೆ ವಿದೇಶಿ ಬಂಡವಾಳವನ್ನು ತೆಗೆದುಹಾಕ್ತಾನೆ, ಖಾಸಗೀಕರಣ ತೆಗೆದುಹಾಕಿ ರಾಷ್ಟ್ರೀಕರಣಕ್ಕೆ ಮಾನ್ಯತೆ ಕೊಡ್ತಾನೆ. ತನ್ನೆಲ್ಲ ಯೋಜನೆಗಳು ಹಾಕೊಂಡಾಗ ಅವಾಗ ಅನಿಸ್ತೈತಿ ಸ್ಟಾಲಿನ್ಗೆ ಅನಿಸ್ತೈತಿ, ನಾವು ವಿದೇಶಿ ಬಂಡವಾಳಗಾರರನ್ನ ಎದುರಿಸ್ಕೊಂಡ್ರೆ ಸರ್ಕಾರ ನಡ್ಸಕ್ ಆಗೋದಿಲ್ಲ, ನಾವು ಅಭಿವೃದ್ಧಿ ಹೊಂದಕ್ ಆಗೋದಿಲ್ಲ ಅನ್ನೋದು ಸ್ಟಾಲಿನ್ಗೆ ಅರಿವಾಗ್ತೈತಿ. ಅವಾಗ ಏನ್ ಮಾಡ್ತಾನಪ್ಪ ಅಂತಂದ್ರೆ ಬಂಡವಾಳ ರಾಷ್ಟ್ರಗಳೇನದಾವ, ಬಂಡವಾಳನ ಹೂಡ್ತಕ್ಕಂಥ ರಾಷ್ಟ್ರಗಳು, ಆ ರಾಷ್ಟ್ರಗಳ ಜೊತೆ ಒಪ್ಪಂದವನ್ನ ಮಾಡ್ಕೊಂತಾನೆ. ಇಂಗ್ಲೆಂಡ್ ಜೊತೆ ಒಪ್ಪಂದವನ್ನ ಮಾಡ್ಕೊಂತಾನ, ಬ್ರಿಟನ್ ಜೊತೆ ಒಪ್ಪಂದವನ್ನ ಮಾಡ್ಕೊಂತಾನ, ಇಟ್ಲಿ ಜೊತೆ, ಆಸ್ಟ್ರಿಯಾ ಜೊತೆ, ಚೀನಾ ಜೊತೆ, ಫ್ರಾನ್ಸ್ ಜೊತೆ, ಟರ್ಕಿ ಜೊತೆ, ಜರ್ಮನಿ ಜೊತೆ, ಇವೆಲ್ಲದ್ರ ಜೊತೆ ರಾಜತಾಂತ್ರಿಕ ಒಪ್ಪಂದ ಮಾಡ್ಕೊಂತಾನ. ಅದಕ್ಕಾಗಿ ಆ ರಾಷ್ಟ್ರಗಳು ಸ್ಟಾಲಿನನ ಸೋವಿಯತ್ ಸರ್ಕಾರಕ್ಕೆ ಅಥವಾ ಪಕ್ಷಕ್ಕೆ ಮನ್ನಣೆಗಳು ಕೊಡ್ತಾವ. ಹೌದಪ್ಪ ನಿಮ್ದು ಒಂದು ಪಕ್ಷ ಅಂತ ಮನ್ನಣೆ ಕೊಡ್ತಾವ. ಅವ್ರ ಜೊತೆ ಜಗಳಾಡ್ಕೊಂತಿದ್ರೆ ಅವ್ರೇನ್ ಕೊಡ್ತಾರ? ನೀವೇನಾರೇ ಕೆಲಸ ಮಾಡಾಗ ನೀವು ನನ್ನ ಜೊತೆ ಚೆನ್ನಾಗಿದ್ರಿ ಅಂತಂದ್ರೆ, ಅವ್ರ ಜೊತೆ ಚೆನ್ನಾಗಿದ್ರೆ ನೀವು ಕೆಲಸ ಮಾಡೋದಕ್ಕೆ ಹೌದು ಕರೆಕ್ಟ್ ಮಾಡಾಕತ್ತೀರಿ ಅಂತ ಹೇಳ್ತಾರೆ, ನಾನು ನಿಮಗೆ ಬೆಂಬಲ ಕೊಡ್ತೀನಿ ಅಂತ. ನೀವು ಚೆನ್ನಾಗೇ ಇರಲಿಲ್ಲ ಅಂತಂದ್ರೆ ಬೆಂಬಲ ಕೊಡೋ ಅವಶ್ಯಕತೆನೇ ಇರೋದಿಲ್ಲ. ಅದಕ್ಕೆ ಅದು ಸ್ಟಾಲಿನನ ವಿದೇಶಾಂಗ ನೀತಿ. ಏನು ಅಂತಂದ್ರೆ ಅವ್ರ ಜೊತೆ ಅಂತಂದ್ರೆ ಬಂಡವಾಳಶಾಹಿಗಳ ಜೊತೆ ಕುಡ್ಕೊಂಡು ಅವ್ರ ಜೊತೆ ಒಪ್ಪಂದಗಳನ್ನ ಮಾಡ್ಕೊಳ್ಳೋದು, ಒಪ್ಪಂದಗಳನ್ನ ಮಾಡ್ಕೊಂಡಿದ್ರ ಫಲವಾಗಿ ಆ ರಾಷ್ಟ್ರಗಳು ಇವನ ಸೋವಿಯತ್ ಸರ್ಕಾರವನ್ನ ಮನ್ನಣೆ ಕೊಟ್ಟರು. ನಿಮ್ದೊಂದು ಪಕ್ಷ ಅಂತ ನಾವು ಮನ್ನಣೆ ಕೊಡ್ತೀವಿ, ಬೇಕಾದ್ರೆ ನೀವು ಎಲ್ಲ ಕಡೆ ಸ್ಪರ್ಧಿಸಬಹುದು ಅಂತ. ಯುರೋಪಿನ ರಾಷ್ಟ್ರಗಳಲ್ಲಿ ಆ ಪಕ್ಷ ಮನ್ನಣೆಯನ್ನ ಪಡಿತೈತಿ, ಬಲ ಹೆಚ್ಚಿಸ್ಕೊಳ್ತೈತಿ. ಸ್ಟಾಲಿನ್ ಏನಪ್ಪಾ ಅಂದ್ರೆ ಅಂತಾರಾಷ್ಟ್ರೀಯ ಮಟ್ಟದೊಳಗೆ ಒಬ್ಬ ಪ್ರಮುಖ ವ್ಯಕ್ತಿ ಅಂತ ಬೆಳಿತಾನೆ. ಯಾವಾಗ ಎಲ್ಲ ರಾಷ್ಟ್ರಗಳ ಜೊತೆ ಒಪ್ಪಂದಗಳನ್ನ ಮಾಡ್ಕೊಂತಾನೋ ಅವಾಗ ಅನಿಸ್ತೈತಿ, ಯಾವಾಗ ಒಪ್ಪಂದ ಮಾಡ್ಕೊಂತಾನ ಅವಾಗ. ಈಗೂ ನಾವು ಅದ ಮಾಡ್ಕೊಳಕತ್ತೀವಿ. ಯುರೋಪಿನ ನಮ್ಮ ದೇಶ ಏನಪ್ಪಾ ಅಂತಂದ್ರೆ ಬೇರೆ ಬೇರೆ ರಾಷ್ಟ್ರಗಳ ಜೊತೆ ರಾಜತಾಂತ್ರಿಕ ಒಪ್ಪಂದಗಳನ್ನ ಮಾಡ್ಕೊಂತಾರ ಬಂಡವಾಳ ಹೂಡಿದ ಸಲುವಾಗಿ. ನಮ್ಮ ದೇಶದೊಳಗ ಅತಿ ಹೆಚ್ಚು ಬಂಡವಾಳ ಹೂಡಿದ್ದೇ ವಿದೇಶಿಗರು ನಮ್ಮ ದೇಶದೊಳಗೆ ಅತಿ ಹೆಚ್ಚು ಬಂಡವಾಳಗಳನ್ನ ಹೂಡ್ತಾರೆ. ಯಾರ್ಯಾರು ನಮ್ಮಲ್ಲಿ ಬಂಡವಾಳವನ್ನ ಹಾಕ್ಯಾರಲ್ಲೋ ಆ ರಾಷ್ಟ್ರ ಜೊತೆ ಭಾರತ ಬಹಳ ಚಂದ ಐತಿ. ಅದಕ್ಕೆ ಯುರೋಪಿನಲ್ಲಿ ಏನಪ್ಪ ಅಂದ್ರೆ ರಷ್ಯಾ ಬಂಡವಾಳ, ಯಾವ್ಯಾವ ರಾಷ್ಟ್ರ ರಷ್ಯಾದಾಗ ಬಂಡವಾಳವನ್ನು ಹಾಕಿದ್ರು ಆ ರಾಷ್ಟ್ರಗಳ ಜೊತೆ ರಷ್ಯಾ ಭಾಳ ಚೆನ್ನಾಗಿತ್ತು. ಮತ್ತು ಆ ರಾಷ್ಟ್ರಗಳು ಎಲ್ಲರೂ ಸ್ಟಾಲಿನನ್ನು ಹೊಗಳವರಲ್ಲ, ವ್ಯಾಪಾರ ಮಾಡಕ್ಕೆ ಅವಕಾಶ ಕೊಟ್ಟರೆ ಹೊಗಳವರಲ್ಲ, ಬಂಡವಾಳವನ್ನು ಹಾಕಕ್ಕೆ ಕೊಟ್ಟರೆ ಹೊಗಳವರಲ್ಲ. ಅದಕ್ಕೇನಪ್ಪ ಅಂದ್ರೆ ವಿದೇಶಗಳು ರಷ್ಯಾದ ಸ್ಟಾಲಿನ್ ಏನಪ್ಪ ಅಂದ್ರೆ ಒಬ್ಬ ಮುತ್ಸದಿ ಅಂತ ಕರೆಯಕ್ಕೆ ಪ್ರಾರಂಭ ಮಾಡಿದ್ರು. ಸ್ಟಾಲಿನನ ಕಮ್ಯುನಿಸ್ಟ್ ಪಕ್ಷ ಏನಿತ್ತಲ್ಲ, ಕಮ್ಯುನಿಸ್ಟ್ ಸರ್ಕಾರ, ಅದು ಪ್ರಜಾಪ್ರಭುತ್ವ ಸರ್ಕಾರಕ್ಕೆ ಏನಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಸರ್ಕಾರ ಆಗೋ ಮಟ್ಟಕ್ಕೆ ಯಾವ ಅವಕಾಶಗಳು ಇಲ್ಲ. ಯಾಕಂದ್ರೆ ಕಮ್ಯುನಿಸ್ಟ್ ತತ್ವ ಇದ್ದು ಪ್ರಜಾಪ್ರಭುತ್ವ ಇದ್ರೆ ತನ್ನ ಹಕ್ಕುಗಳಿಗೆ ಅನುಗುಣವಾಗಿರ್ಬೇಕಾಗಿತ್ತು. ಬಟ್ ಡೆವಲಪ್ಮೆಂಟ್ ಸಲುವಾಗಿ ಉಳಿದವ್ರ ಕಡೆ ಹೋಗ್ಬಿಡ್ತು. ಇದಕ್ಕಾಗಿ ಏನಪ್ಪಾ ಅಂದ್ರೆ ಸ್ಟಾಲಿನನ ವಿದೇಶಾಂಗ ನೀತಿಯಿಂದ ಏನಪ್ಪಾ ಅಂತಂದ್ರೆ ಬಹಳಷ್ಟು ರಷ್ಯಾ ಅಭಿವೃದ್ಧಿ ಆಗ್ತದೆ. ಬಟ್ ರಷ್ಯಾ ಅಭಿವೃದ್ಧಿ ಆಗ್ತೈತಿ, ಒಪ್ಪಂದಗಳನ್ನ ಮಾಡ್ಕೊಂತಾನೆ. ಆದ್ರೆ ಒಬ್ಬ ಹಿಟ್ಲರ್ ನೀತಿಯಿಂದಾಗಿ ರಷ್ಯಾ ಬಹಳಷ್ಟು ಏನಪ್ಪಾ ಅಂದ್ರೆ ನೊಂದ್ಕೊಳ್ತೈತಿ. ಅನಿವಾರ್ಯವಾಗಿ ಹಿಟ್ಲರ್ನ ನೀತಿಯಿಂದ ಏನಪ್ಪಾ ಅಂತಂದ್ರೆ ಅನಾಕ್ರಮಣ ಒಪ್ಪಂದ ಹಿಟ್ಲರ್ ಜೊತೆ ಮಾಡ್ಕೊಳ್ಬೇಕಾಗ್ತದೆ ಸ್ಟಾಲಿನ್ 1939 ಸಂದರ್ಭದೊಳಗೆ, ಅಂದ್ರೆ 2ನೇ ಮಹಾಯುದ್ಧದ ಸಂದರ್ಭದೊಳಗೆ. ಸ್ಟಾಲಿನ್ ಏನಪ್ಪಾ ಅಂದ್ರೆ ಫ್ರಾನ್ಸ್ ಜೊತೆನೂ ಅನಿವಾರ್ಯವಾಗಿ ಒಪ್ಪಂದ ಮಾಡ್ಕೊಳ್ತಾನೆ. 2ನೇ ಮಹಾಯುದ್ಧದ ಸಂದರ್ಭದೊಳಗೆ ಫ್ರಾನ್ಸ್ ಜೊತೆ ಮತ್ತು ಹಿಟ್ಲರ್ ಜೊತೆ ಅನಾಕ್ರಮಣ ಒಪ್ಪಂದವನ್ನ ಮಾಡ್ಕೊಂತಾನೆ. 2ನೇ ಮಹಾಯುದ್ಧದೊಳಗೆ ರಷ್ಯಾ ಭಾಗವಹಿಸಬೇಕು ಬೇಡ ಅನ್ನೋದ್ರ ಪ್ರಶ್ನೆ ಇರ್ತೈತಿ. ಸ್ಟಾಲಿನ್ ಅನ್ಕೊಂಡಿದ್ದೇನೆಂದ್ರೆ ರಷ್ಯಾವನ್ನ 2ನೇ ಮಹಾಯುದ್ಧದಿಂದ ದೂರ ಇರಬೇಕು ಅಂತ. ರಷ್ಯಾವನ್ನ 2ನೇ ಮಹಾಯುದ್ಧದೊಳಗೆ ತೊಡಗಿಸಬಾರ್ದು. ಯಾಕಂದ್ರೆ 1ನೇ ಮಹಾಯುದ್ಧದೊಳಗೆ ರಷ್ಯಾ ಭಾಗವಹಿಸಿದ್ರಿಂದ ರಷ್ಯಾದ ಜಾರ್ ದೊರೆಗಳ ವಿರುದ್ಧವಾಗಿ ರಷ್ಯನ್ರು ಹೋರಾಟಕ್ಕೆ ಇಳಿದಿದ್ರು. ಹೀಗಾಗಿ ಏನಪ್ಪಾ ಅಂದ್ರೆ ಅವ್ರ ಅಧಿಕಾರವನ್ನ ಕಳ್ಕೊಂಡಿದ್ರು. ಅಲೆಕ್ಸಾಂಡರ್ ಕರೆನ್ಸ್ಕಿ ತಾತ್ಕಾಲಿಕ ಸರ್ಕಾರ ಬಂದ ಮೇಲೆ ಯುದ್ಧವನ್ನ ಮುಂದುವರಿಸಿದ್ದ, ಅದಕ್ಕೆ ಅಧಿಕಾರವನ್ನ ಕಳ್ಕೊಂಡಿದ್ದ. ಸ್ಟಾಲಿನ್ ನಾನು ಹಂಗ ಮಾಡಿದ್ರೆ ನಾನು ಅಧಿಕಾರ ಕಳ್ಕೋಬಹುದೇನೋ ಅನ್ನೋ ಭಯದಿಂದ ಸ್ಟಾಲಿನ್ ಏನಪ್ಪಾ ಅಂದ್ರೆ 2ನೇ ಮಹಾಯುದ್ಧದೊಳಗ ರಷ್ಯಾವನ್ನ ದೂರ ಇಡಬೇಕು ಅಂತ ಪ್ರಯತ್ನ ಮಾಡ್ತಾನೆ. ಆದ್ರೆ ಹಿಟ್ಲರ್ನ ಆಕ್ರಮಣ ನೀತಿಯಿಂದ ಬೆಸತ್ತು 2ನೇ ಮಹಾಯುದ್ಧಕ್ಕೆ ಕಾಲಿಡ್ತಾನೆ. ಮಿತ್ರ ಪಕ್ಷದೊಳಗ ಸೇರ್ಕೊಳ್ತಾನೆ. ರಷ್ಯಾ ಮಿತ್ರ ಪಕ್ಷವನ್ನ ಸೇರ್ಕೊಂಡಿದ್ರಿಂದ ಏನಪ್ಪಾ ಅಂತಂದ್ರ ಅಲ್ಲಿ ಬಹಳಷ್ಟು ಏನಪ್ಪಾ ಅಂದ್ರೆ ಖ್ಯಾತಿಯನ್ನ ಪಡ್ಕೊಂತಾನೆ, ವಿಜಯವನ್ನ ಸಾಧಿಸಿಕೊಳ್ತಾನೆ. 2ನೇ ಮಹಾಯುದ್ಧದೊಳಗೆ ರಷ್ಯಾ 4 ಮಿಲಿಯನ್ ಸುಸಜ್ಜಿತವಾಗಿರ್ತಕ್ಕಂಥ ಸೈನ್ಯವನ್ನ ಸೇರಿಸಿಕೊಂಡು ಯುದ್ಧಕ್ಕೆ ಹೋಗ್ತಾನೆ. 4 ಬಿಲಿಯನ್
ಮಿಲಿಯನ್ ಸೈನ್ಯ ತಗೊಂಡು, ದೊಡ್ಡ ಸೈನ್ಯ, ಭಾಳ ಸುಸಜ್ಜಿತವಾಗಿರ್ತಕ್ಕಂಥ ಸೈನ್ಯ ತಗೊಂಡು ಹೋಗ್ತಾನೆ, ಭಾಳ ದೊಡ್ಡ ಸೈನ್ಯ. ಅದಕ್ಕೆ ರಷ್ಯಾ ಭಾಳ ಕೀರ್ತಿಯನ್ನ ಹೆಚ್ಚಿಸ್ಕೊಳ್ತೈತಿ. ರಷ್ಯಾದ ಸೈನಿಕರೊಳಗ ಅತ್ಯಾಧುನಿಕವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಇರ್ತಾವ. ಸೈನಿಕರು ತರಬೇತಿ ಹೊಂದಿರತಕ್ಕಂಥ ಸೈನಿಕರು ಇರ್ತಾರೆ. 1949 ಸಂದರ್ಭದೊಳಗ ಮೊಟ್ಟ ಮೊದಲನೇ ಬಾರಿಗೆ ರಷ್ಯಾ ಅಣುಬಾಂಬನ್ನ ಸ್ಫೋಟ ಮಾಡ್ತೈತಿ. ರಷ್ಯಾ ಅಣುಬಾಂಬನ್ನ ಸ್ಫೋಟ ಮಾಡ್ತೈತಿ. ಆಗ ಜಗತ್ತಿಗೆ ರಷ್ಯಾ ಒಂದು ಬಲಿಷ್ಠ ರಾಷ್ಟ್ರ ಅಂತ ಗೊತ್ತಾಗ್ತೈತಿ. ಅಣುಬಾಂಬ ಸ್ಫೋಟ ಮಾಡಿದ್ಮೇಲೆ ಆಲ್ರೆಡಿ 4 ಮಿಲಿಯನ್ ಸೈನ್ಯ ತಗೊಂಡು ಹೋಗಿತ್ತೆ. ಶಸ್ತ್ರಾಸ್ತ್ರಗಳು ಅತ್ಯಾಧುನಿಕವಾಗಿದ್ದು, ಅದ್ರ ಜೊತೆ ಏನಪ್ಪಾ ಅಂದ್ರೆ ತರಬೇತಿ ಹೊಂದಿರತಕ್ಕಂಥ ಸೈನ್ಯ ಇತ್ತು. ಅನಿವಾರ್ಯವಾಗಿ ಯುದ್ಧದೊಳಗೆ ಭಾಗವಹಿಸಿದ್ದ. ಅದರಿಂದ ಅನಿವಾರ್ಯವಾಗಿ ಭಾಗವಹಿಸಿದ್ರು ಸಾಕಷ್ಟು ವಿಜಯಗಳನ್ನ ಸಾಧಿಸಿ ಕೀರ್ತಿಯನ್ನ ಹೆಚ್ಚಿಸಿಕೊಳ್ತಕ್ಕಂಥ ಕೆಲಸ ಮಾಡ್ತಾನೆ. ಇದ್ರ ಜೊತೆ ಏನಪ್ಪಾ ಅಂದ್ರೆ ಆರ್ಥಿಕ ಸುಧಾರಣೆ ಮಾಡ್ಕೊಳ್ತಾನ, ಕೈಗಾರಿಕಾ ಸುಧಾರಣೆಗಳನ್ನ ಮಾಡ್ಕೊಳ್ತಾನ, ಕೃಷಿ ಉತ್ಪಾದನೆ ಹೆಚ್ಚಿಸಿಕೊಳ್ತಾನ. 20ನೇ ಶತಮಾನದ ಹೊತ್ತಿಗೆ ರಷ್ಯಾ ಒಂದು ಪ್ರಬಲ ರಾಷ್ಟ್ರ ಅಂತ ಆಗ್ತೈತಿ. ಪ್ರಪಂಚದ ಅತ್ಯಂತ ಪ್ರಬಲ, ಸಮರ್ಥ, ಬಲಿಷ್ಠ ರಾಷ್ಟ್ರದೊಳಗ ರಷ್ಯಾ 2ನೇ ರಾಷ್ಟ್ರ ಅಂತ ಕರೆಸ್ಕೊಳ್ತೈತಿ. 1ನೇ ರಾಷ್ಟ್ರ ಅಮೆರಿಕ ಆಗ್ತದೆ. 1ನೇ ರಾಷ್ಟ್ರ ಅಮೆರಿಕ, 2ನೇ ರಾಷ್ಟ್ರ ರಷ್ಯಾ. 20ನೇ ಶತಮಾನದ ಹೊತ್ತಿಗೆ, 21ನೇ ಶತಮಾನದಾಗ ಇವತ್ತಿಗೂ ರಷ್ಯಾ ಮತ್ತು ಅಮೆರಿಕ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ. ಚೀನಾನು ಅದರೊಳಗೆ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ. ಭಾರತನೂ ಬಲಿಷ್ಠವಾಗಿರ್ತಕ್ಕಂಥ ರಾಷ್ಟ್ರ. ಅದು ಯಾವಾಗ ತೋರ್ಪಡಿಸ್ಕೊಳ್ತದ ಅಂದ್ರೆ ಯುದ್ಧಗಳ ಆದಾಗ ಅಂತ. ಇಷ್ಟೆಲ್ಲ ಸಾಧನೆ ಮಾಡಿರ್ತಕ್ಕಂಥ, ಸಾಧನೆಯ ರೂವಾರಿ ಆಗಿರ್ತಕ್ಕಂಥ ಸ್ಟಾಲಿನ್ 1953 ಏನಪ್ಪಾ ಅಂತಂದ್ರೆ ನಿಧನವನ್ನ ಹೊಂತಾನ. ಅವನ ನಂತರ ರಷ್ಯಾದ ಅಧ್ಯಕ್ಷ ಆಗಿ, ರಷ್ಯಾದ ಪ್ರಧಾನಿಯಾಗಿ ಕ್ರುಸೆವ್ ಅನ್ನುವಂಥವ ಅಧಿಕಾರಕ್ಕೆ ಬರ್ತಾನ. ಅವನ ಆಡಳಿತ ಮುಗಿದಾದ್ಮೇಲೆ ಅವನ ನಂತರದೊಳಗ ರಷ್ಯಾದ ಅಧ್ಯಕ್ಷ ಅಂತೇಳಿ ಬ್ರೆಚ್ನೇವ್ ಅಂತಿರ್ತಾನ. ಪ್ರಧಾನಿಯಾಗಿ ಕೊಸಿಗಿನ್ ಅನ್ನುವಂಥವ್ ಇರ್ತಾನ. ಅದಾದ್ಮೇಲೆ 1989 ಸಂದರ್ಭದೊಳಗ 1989 ಸಲುವಾಗ ರಷ್ಯಾದ ಅಧ್ಯಕ್ಷ ಅಂತೇಳಿ ಮಿಖೈಲ್ ಗೋರ್ಬಚೇವ್ ಅಂತ ಆಗ್ತಾನೆ. ಮಿಖೈಲ್ ಗೋರ್ಬಚೇವ್ ಅಂತೇಳಿ 1989 ಸಲುವಾಗಿ ರಷ್ಯಾದ ಅಧ್ಯಕ್ಷ ಅಂತ ಆಗ್ತಾನೆ. ಮಿಖೈಲ್ ಗೋರ್ಬಚೇವ್ ಬಗ್ಗೆ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ ಭಾಳ ಪ್ರಶ್ನೆಗಳು ಕೇಳ್ತಾರೆ. ರಷ್ಯಾದ ಮಿಖೈಲ್ ಗೋರ್ಬಚೇವ್ ಬಗ್ಗೆ, ರಷ್ಯಾದ ಕ್ರಾಂತಿ ಬಗ್ಗೆ ಕೇಳಿದ್ರು, ಲೆನಿನು, ಸ್ಟಾಲಿನು ಇವರೆಲ್ಲ ಕೇಳಿದ್ರು. ಅದನ್ನ ಬಿಟ್ಟು ರಷ್ಯಾದ ಬಗ್ಗೆ ಹೆಚ್ಚಿಗೆ ಕೇಳೋದ ಪ್ರಶ್ನೆ ಅಂತಂದ್ರೆ ಮಿಖೈಲ್ ಗೋರ್ಬಚೇವ್ ಅವನ ಬಗ್ಗೆ ಏನಪ್ಪಾ ಅಂದ್ರೆ ಬಹಳಷ್ಟು ಪ್ರಶ್ನೆಗಳನ್ನ ಕೇಳ್ತಾರೆ. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ 1900 ಮಿಖೈಲ್ ಗೋರ್ಬಚೇವ್ನ ಆಡಳಿತದ ಬಗ್ಗೆ, ಅವನ ಯೋಜನೆಗಳ ಬಗ್ಗೆ, ಮಿಖೈಲ್ ಗೋರ್ಬಚೇವ್ ಏನ್ ಮಾಡಿದ ಅನ್ನೋದ್ರ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ಕೊಂತಿರ್ತಾರೆ. ಮಿಖೈಲ್ ಗೋರ್ಬಚೇವ್ ಏನಪ್ಪಾ ಅಂತಂದ್ರೆ ರಷ್ಯಾವನ್ನ ಪುನರ್ ನಿರ್ಮಾಣ ಮಾಡಬೇಕು ಅಂತೇಳಿ, ಮತ್ತೆ ರಷ್ಯಾವನ್ನ ಪ್ರಜಾಪ್ರಭುತ್ವ ರಾಷ್ಟ್ರ ಮಾಡಬೇಕು, ರಷ್ಯಾವನ್ನ ಪುನರ್ ನಿರ್ಮಾಣ ಮಾಡಬೇಕು, ರಷ್ಯಾವನ್ನ ಪ್ರಜಾಪ್ರಭುತ್ವ ರಾಷ್ಟ್ರವನ್ನಾಗಿ ಮಾಡಬೇಕು ಅನ್ನುವಂಥ 2 ಯೋಜನೆಗಳನ್ನ ಮಿಖೈಲ್ ಗೋರ್ಬಚೇವ್ ಇಟ್ಕೊಂತಾನೆ. ಅದ್ರ ಬಗ್ಗೆ ಹೇಳ್ತಾನೆ, ಪ್ರಜಾಪ್ರಭುತ್ವದ ಬಗ್ಗೆ, ಮತ್ತೆ ಅದ್ರ ಜೊತೆ ಏನಪ್ಪಾ ಅಂದ್ರೆ ರಷ್ಯಾವನ್ನ ಪುನರ್ ನಿರ್ಮಾತೃ ಅಂತ ಕರೀತಾರೆ. ಅದ್ರ ಬಗ್ಗೆ ಪ್ರಶ್ನೆ ಕೇಳ್ತಾರೆ ಕಾಂಪಿಟೇಟಿವ್ ಎಕ್ಸಾಮ್ದೊಳಗೆ. ನಿಮ್ಮ ಸಿಲೆಬಸ್ಸಕ್ಕೆ ಇಲ್ಲ ಅದು. ನಾವು PG ಓದುವಂಥ ಸಂದರ್ಭದೊಳಗೆ ಮಿಖೈಲ್ ಗೋರ್ಬಚೇವ್ದಿತ್ತು, ಟರ್ಕಿದಿತ್ತು. ನಾವು ಓದುವಂಥ ಸಂದರ್ಭದೊಳಗೆ ರಷ್ಯಾ, ಜಪಾನು, ಇಟ್ಲಿ, ಟರ್ಕಿ ಇವೆಲ್ಲ ಭಾಳ ಇದ್ದು ನಾವು ಓದೋ ಸಂದರ್ಭದೊಳಗೆ. ಅದಕ್ಕೆ ಮಿಖೈಲ್ ಗೋರ್ಬಚೇವ್ ಬಗ್ಗೆ ನೋಡ್ಕೊಳ್ರಿ. ಬಹುತೇಕವಾಗಿ ಸೋವಿಯತ್ ಒಕ್ಕೂಟ ಏನಪ್ಪಾ ಅಂತಂದ್ರೆ ಬಹುತೇಕ ರಾಷ್ಟ್ರದ ಕಡೆ ಸೋವಿಯತ್ ಒಕ್ಕೂಟ, ಕಮ್ಯುನಿಸ್ಟ್ ತತ್ವ, ಕಮ್ಯುನಿಸ್ಟ್ ಪಕ್ಷ, ಲೆನಿನು, ಸ್ಟಾಲಿನನ ವಿಚಾರಗಳು ಯುರೋಪಿನ ಅಷ್ಟೇ ಅಲ್ಲ ಜಗತ್ತಿನ ಬಹುತೇಕ ರಾಷ್ಟ್ರಗಳಲ್ಲಿ ಏನಪ್ಪಾ ಅಂದ್ರೆ ಆ ಸಿದ್ಧಾಂತಗಳು ಹಬ್ಕೊಳ್ತಾವ. ಕಮ್ಯುನಿಸ್ಟ್ ತತ್ವದ ಆಧಾರದ ಮೇಲೆ ಮೊಟ್ಟ ಮೊದಲ ಸರ್ಕಾರ ರಚನೆಯಾಗಿದ್ದು, ಕಮ್ಯುನಿಸ್ಟ್ ತತ್ವದ ಆಧಾರದ ಮೇಲೆ ರಚನೆ ಆಗಿದ್ದು ಲೆನಿನ್ದು. ಅದಾದ್ಮೇಲೆ ಯಾವುದದು ಅಲೆಕ್ಸಾಂಡರ್ ಕರೆನ್ಸ್ಕಿದು, ಅದಾದ್ಮೇಲೆ ಸ್ಟಾಲಿನ್ದು. ಇವರು 3 ಜನರ ಸರ್ಕಾರಗಳು ಕಮ್ಯುನಿಸ್ಟ್ ತತ್ವದ ಆಧಾರದ ಮೇಲೆ ರಚನೆಯಾಗಿದ್ದು, ಸ್ಟಾಲಿನನ ನಂತರ ಕಮ್ಯುನಿಸ್ಟ್ ತತ್ವದ ಆಧಾರದ ಮೇಲೆ ರಚನೆಯಾಗಿರ್ತಕ್ಕಂಥ ಸರ್ಕಾರಗಳು ಬಿದ್ದು ಹೋಗ್ತಾವ. ಕಮ್ಯುನಿಸ್ಟ್ ತತ್ವ ಅಲ್ಲಿಂದ ಕೊನೆಗೊಳ್ತೈತಿ.